ನಾಗರಿಕರಿಗೆ ಈ 25-26ನೇ ಸರ್ಕಾರದಿಂದ ಬರುವಂತ ಅನುದಾನವನ್ನು ನಗರದ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಕರೆದಿರುವಂತಹ ಸಭೆಗೆ ತಮ್ಮೆಲ್ಲ ಸಲಹೆ ಸೂಚನೆಗಳನ್ನು ನೀಡಬೇಕಂತ ಹೇಳಿ ಸಲಹೆ ಸೂಚನೆಗಳನ್ನು ಕರೆದಿರುವಂತಹ ಈ ಸಭೆಯಲ್ಲಿ ಸರ್ಕಾರದಿಂದ ಬರಬಹುದಾದ ಅನುದಾನದ ವಿವರ ಈ ಕೆಳಗಿನಂತೆ ಇರುತ್ತದೆ. 15 ಹಣಕಾಸು ಯೋಜನೆಯಲ್ಲಿ ಸುಮಾರು 6 ಕೋಟಿ ರೂಪಾಯಿ ನಿರೀಕ್ಷಣೆ ಇದೆ. 15ನೇ ಹಣಕಾಸು ನಿರ್ಬಂಧಿತ ಅನುದಾನದಲ್ಲಿ 9 ಕೋಟಿ ಬರುವ ನಿರೀಕ್ಷಣೆ ಇದೆ. ಅದೇ ರೀತಿಯಾಗಿ SLC ಮುಕ್ತ ನಿಧಿ ಅನುದಾನ ಬಂಡವಾಳ ಸೃಜನೆಯಲ್ಲಿ 4 ಕೋಟಿ ಸರ್ಕಾರದಿಂದ ಮಹಾನಗರ ಪಾಲಿಕೆ 2.0 ನಲ್ಲಿ 8 ಕೋಟಿ 82 ಲಕ್ಷ ಬರುವ ನಿರೀಕ್ಷಣೆ ಇದೆ. ಅದೇ ರೀತಿಯಾಗಿ ಹೊಸದಾಗಿ ಮಹಾತ್ಮ ಗಾಂಧಿ ಯಾವ ರೀತಿ ಟೈಪ್ ಆ ರೀತಿ ಓದೋದು ಅಕೌಂಟೆಂಟ್ ನೀವು ಹೇಳ್ರಿ 182 ಲಕ್ಷ ಅಂತ ಹೇಳೋದು SBM 2.0 ನಲ್ಲಿ 8 ಕೋಟಿ 82 ಲಕ್ಷ ರಾಯಚೂರು ಮಹಾನಗರ ಪಾಲಿಕೆ ಬರುವ ನಿರೀಕ್ಷಣೆ ಇದೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅನುದಾನ 200 ಕೋಟಿಯಲ್ಲಿ ಈಗ 60 ಕೋಟಿ ಬರುವ ನಿರೀಕ್ಷಣೆ ಇದೆ. ಅದೇ ರೀತಿಯಾಗಿ DNLP ಯೋಜನೆ ಸಂಘ ಸಂಸ್ಥೆ ಎಲ್ಲರೂ ಧನ್ಯವಾದಗಳು. 2024-25 ನಾವು ಸಂಘ ಸಂಸ್ಥೆಗಳು ಕೊಟ್ಟಂತ ಮಾಹಿತಿಗಳು ಅವು ಎಲ್ಲಿ ಏನೇನ ಇಂಪ್ಲಿಮೆಂಟ್ ಆಗಿದೆ ಅದೊಂದು ಕಾಪಿ ಸಭೆಯಲ್ಲಿ ತೋರಿಸಿದ್ರೆ ಮುಂದೆ ನಾವು 25-26 ಮಾತಾಡಕ್ಕೆ ಒಳ್ಳೆಯದಂತ ನನ್ನ 24-25 ನಾವು ಕೊಟ್ಟಂತ ಸಂಘ ಸಂಸ್ಥೆಗಳು ಏನೇನು ಕೆಲಸ ಆಗಬೇಕು ಏನಿಲ್ಲ ಅಂತ ಕೊಟ್ಟದ ಮಾಹಿತಿ ಫಸ್ಟ್ ಯಾವ್ಯಾವ ಅಂತ ನಮ್ಮ 7 ಹೇಳ್ತಾರೆ ಸರ್, 7 ಆಮೇಲೆ 15ನೇ 2017 ವಾರ್ಡ್ ನಂಬರ್ 13ರಲ್ಲಿ ಚಿತ್ತಾಗಾರದಲ್ಲಿ ಮಿಷಿನ್ ಕೂರಿಸಿ 1 ಕೋಟಿ 70 ಲಕ್ಷ. ಇವತ್ತಿಗೆ ಎಷ್ಟು ವರ್ಷ ಆಯ್ತು? ಯಾರು ದುಡ್ಡು 1 ಕೋಟಿ 70 ಲಕ್ಷ ಇದುವರೆಗೆ ಮಿಷಿನ್ ಚೆಂಗಿನ ಅಂಟೆಗೆ ಆಗ್ತೇವೆ ಅಂಟೆ ಬಾಯಿಗೆ. ಇದು 7 ವರ್ಷದಿಂದ ಹೇಳ್ಕೊಂತ ಬಂದಿವಿ ಸರ್ ನಾವು ಬಿಟ್ಟಿಂಗ್ ಹಾಗೆಲ್ಲ. ಇವು ಟ್ಯಾಗೋರ್ ಸ್ಕೂಲ್ ಆಗಲಿ, ಕಾನ್ವೆಂಟ್ ಆಗಲಿ, LVD ಕಾಲೇಜ್, ಇವು ರೆವಿನ್ಯೂ ಎಷ್ಟು ಬರ್ತದೆ ಮಹಾನಗರ ಪಾಲಿಕೆ ಮಾಡಿ. ಈ ದೊಡ್ಡ ಕಾಲೇಜ್ ರೆವಿನ್ಯೂ ಯಾಕೆ ತಗೊಂಡಿಲ್ಲ? ನೀವು ಲಕ್ಷ ರೂಪಾಯಿ ಡೊನೇಷನ್ ತಗೊಂತಾರ ಅವರು. 1 ಲಕ್ಷ ಕಾನ್ವೆಂಟ್ 1 ಲಕ್ಷ 50,000 ಕಮ್ಮಿ ಇಲ್ಲ. ನೀವು ರೆವಿನ್ಯೂ ಯಾಕೆ ಆಗ್ತಿಲ್ಲ? ನಗರ ಸಂಸ್ಥೆ ರೆವಿನ್ಯೂ ಬರ್ತದಲ್ಲ, ಮಹಾನಗರ ಪಾಲಿಕೆ ಡೆವಲಪ್ ಆಗ್ತದಲ್ಲ, ಇವ್ರಿಗೆ ಯಾಕೆ ಕೊಡ್ತೀರಿ ನೀವು? ಅದ್ರದ್ದು ಏನೇನೋ ಒಂದು ಬೇಕಲ್ಲ ಮಾಹಿತಿ, ಪಬ್ಲಿಕ್ ಬೇಕಲ್ಲ. ಸಣ್ಣ ಒಂದು 300 ರೂಪಾಯಿ ಕಟ್ಲಿಕ್ಕೆ ಮನೆ ಮುಂದೆ ಬಂದು ಕೊಡ್ತಾನೆ ಕಟ್ತಿದೆಯಲ್ಲ, ಕಟ್ತಿದ್ದೆ ನಾಳೆ ಕಟ್ ಮಾಡಲ್ಲ ಅದು ಹೋಗತ್ತೆ. ಪಂಪ್ ಎಷ್ಟು ಬೇರೆ ಫೇಲ್ ಆಗ್ತದೆ ಸರ್. ಸಾರ್ವಜನಿಕ ನೀರು ವಾರದಲ್ಲಿ 3 ದಿನ ಬರೋದಿಲ್ಲ, ವಾರದಲ್ಲಿ 3 ದಿನ ಬರೋದು. 15 ದಿನ ಆಯಿತು, 4 ಬೇರೆ ಬರುತ್ತೆ. 15 ದಿನ ಒಂದು ಎಕ್ಸ್ಟ್ರಾ ಪಂಪ್ ಇಡಬೇಕಲ್ಲ. ಇಷ್ಟು ಮಹಾನಗರ ಪಾಲಿಕೆ ಒಂದು ಬೇರಿಂಗ್ ಹೋದ್ರು 4 ದಿನ ನೀರು ಬರೋದಿಲ್ಲ. ಅದು ಸಾರ್ವಜನಿಕ ಎಲ್ಲಿಗೂ ಟ್ಯಾಕ್ಸ್ ಕಟ್ಟಲಿಲ್ಲ ವಸೂಲು ಮಾಡ್ಕೊಂಡು ಬರ್ತಾರೆ. ಏನಂತ ಕೇಳಿದ್ರೆ ಆಫೀಸರ್ ಅಂತ ಆಫೀಸರ್ ಹೋದ್ರೆ. ಆಮೇಲೆ ಗುಂಡಿಗಳು ಈ ಅಂಬೇಡ್ಕರ್ ಸರ್ಕಲ್ ಮೊಳಕಾಲ್ ತಾನೇ ಗುಂಡಿ ಬಿದ್ದ 3,000 ಕೆಲಸ 30 ಲಕ್ಷ ರೋಡ್ ಹಾಳಾವು. ಆಮೇಲೆ ಇಲ್ಲಿ ನೋಡು ನೀರು ಕೆಲವು ಏರಿಯಾದಾಗ ಬರ್ತಾವೆ, ಕೆಲವು 24 hours ಪೋಲ್ ಆಗ್ತವೆ. 50% ನೀರು ಗಾಳಿ ಪೋಲ್ ಆಗ್ತವೆ, ಜನಕ್ಕೆ ಮುಟ್ಟೋದಿಲ್ಲ. ಏನ್ ಸರ್ ದಯಮಾಡಿ ಅದನ್ನು ನೀವು ತೊಗೊಂಡು ಎಲ್ಲಿ ಟ್ಯಾಪ್ ಕಲೆಕ್ಷನ್ಗೆ ಆ ಬಜೆಟ್ನಾಗ ದುಡ್ಡು ಇಡುತ್ತೆ. ಎಲ್ಲ ಟ್ಯಾಪ್ ವಾರ್ಡ್ ಬೇಸ್ ಎಲ್ಲ ನೀವು ಒಂದು ಕಮಿಟಿ ಮಾಡಿ, ಟ್ರಾನ್ಸ್ಪೋರ್ಟ್ ಕಮಿಟಿ ಮಾಡಿ ಎಲ್ಲರನ್ನ ಕಳಿಸಿ ಎಷ್ಟೆಷ್ಟು 5 ಫೀಟ್ 10 ಫೀಟ್ ಟೆಸ್ಟ್ ಮಾಡಿಕೊಡ್ಬೋದು. ಪಬ್ಲಿಕ್ ಟ್ಯಾಪ್ ಎಲ್ಲಿರ್ಬೇಕು ಏನಿರ್ಬೇಕು ಎಲ್ಲ ಬೈಪಾಸ್, ಎಲ್ಲರ ಮನೆಗೆ ಬೈಪಾಸ್. ಆ ಬೋಟ್ಟಾಸ್ತಾರ ಹೋಗ್ತಾರೆ. ಈಗ ಎಲ್ಲ ಬೈಪಾಸ್ ಮೇಲೇನೆ ಆಗ್ಯಾವ. ಸಾರ್ವಜನಿಕ ನೀರು ರೋಡು ನೀವು ಟ್ಯಾಕ್ಸ್ ವಸೂಲು ಮಾಡ್ರಿ ಎಲ್ಲರಲ್ಲಿ. ಬಡವರು ಬಿಟ್ಟು ಅವ್ರು ಬಡವ್ರು ಇಡ್ತೀರಿ. ದೊಡ್ಡವ್ರು ಕಾಯಿ ಇನ್ಸ್ಟಿಟ್ಯೂಟ್ ಲಕ್ಷ ಡೊನೇಷನ್ ಅವರೆಲ್ಲ ಮಾಡಿ ಯಾಕೆ ಮಾಡೋದಿಲ್ಲ? ನಗರಸಭೆ 10 ವರ್ಷದಿಂದ ಹೇಳ್ತೀವಿ, 10 ವರ್ಷ ಅದು ಮಾಡ್ಬೇಕು ಸರ್. 3,000 ಖರ್ಚು ಆಗುತ್ತೆ. 50 ಲಕ್ಷ ರೋಡ್ ಹಾಳಾಗ್ತದೆ ಸರ್. CC ರೋಡ್ ಒಳ್ಳೆ ರೋಡ್ ಆಗಿದೆ ಕೆಲವು ಏರಿಯಾದಲ್ಲಿ. ಅದೆಲ್ಲ ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಗಮನ. 25-26ನೇ ಆಯವ್ಯಯ ಬಜೆಟ್ ಸಾರ್ವಜನಿಕರ ಒಂದು ಪೂರ್ವಭಾವಿ ಸಭೆ. ದಯವಿಟ್ಟು ಕಮಿಷನರ್ ಅಷ್ಟೇ ನೋಟ್ ಮಾಡೋದಲ್ಲ, ನಾವು ಹೇಳೋದನ್ನು ಬೇರೆಯವ್ರು ನೋಟ್ ಮಾಡ್ಕೊಳ್ಳಿ. ಪ್ರಮುಖರು ನೀವೆಲ್ಲ ಕೂತ್ಕೊಂಡಿದ್ದೀರಿ, ಅಧಿಕಾರಿಗಳು. ನಾವೇನು ಹೇಳ್ತೀವಿ ಅದನ್ನು ಬೇರೆಯವ್ರು ನೋಟ್ ಮಾಡ್ಕೊಂಡು ತಿಳಿಸಿ. ಬರೀ ನಾವು ಹೇಳಿದ್ದು ಈಗ ತಲೆ ಮೇಲಿಂದ ಹೋಗ್ಬಿಡ್ತದೆ ಗಾಳಿಯಲ್ಲಿ. ನಾನು ಸುಮಾರು 9 ವಿಚಾರಗಳಿದ್ದಾವೆ. ಕುಡಿಯ ನೀರು, ಸ್ವಚ್ಛತೆ, ಬೀದಿ ದೀಪಗಳು, ರಸ್ತೆ ಸುಧಾರಣೆ, ರಸ್ತೆ ಅಗಲೀಕರಣ,
ಅವೈಜ್ಞಾನಿಕ ಚರಂಡಿಗಳು, ಮಳೆಗಾಲದಲ್ಲಿ ರಸ್ತೆ ಮೇಲೆ ನೀರು ವಾರಗಟ್ಟಲೆ ನಿಂತಿರ್ತದೆ, ತಿಂಗಳುಗಟ್ಟಲೆ ನಿಂತಿರ್ತದೆ. ಶೌಚಾಲಯ, ರಸ್ತೆ ಅಗಲೀಕರಣ ಕೆಲವು. ನನ್ನ ಹೆಸರು ಅಶೋಕ್ ಕುಮಾರ್ ಜೈನ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ರಾಯಚೂರು ಜಿಲ್ಲಾಧ್ಯಕ್ಷ. ಈಗ ಮಹಾಪೌರರೇ ಮತ್ತು ಉಪಾಧ್ಯಕ್ಷರೇ, ಮಹಾಪೌರ ಹಾಗೂ ಕಮಿಷನರ್ ಸಾಹೇಬ್ರೆ, ಮೊದಲನೇ ಮಾತು, ತಾವು ರಾಯಚೂರು ಸುತ್ತಬೇಕು. ನೀವು ರಾಯಚೂರು ತಿರುಗಿದ್ರೆ ನಿಮಗೆ ಗೊತ್ತಾಗುತ್ತೆ ರಾಯಚೂರು ಪರಿಸ್ಥಿತಿ ಏನಿದೆ ಅಂತಕ್ಕಂಥ. ಗಲ್ಲಿ, ಬೀದಿ, ವಾರ್ಡು, ಮುಖ್ಯ ರಸ್ತೆಗಳು ಎಲ್ಲ ಕಡೆ ತಿರುಗಬೇಕು. ಅದ್ಯಾವುದೋ ಓಬೇರಾಯನ್ ಕಾಲದಲ್ಲಿ ಹರಿಹರ್ ರೋಡಲ್ಲಿ ರಸ್ತೆ ಮೇಲೆ ಬಟ್ಟೆಯಲ್ಲಿ ಹಾಕಿದ್ರೆ ಇವರು ಬಂದು ಕಸ ಬಳಿದ್ದಾರೆ. ಏನು ರಸ್ತೆ ಮೇಲೆ ಹಾಕೋದಕ್ಕೆ ಅವ್ರಿಗೆ ಯಾವುದೋ ತೊಟ್ಟಿ ಇಲ್ವಾ? ಇವತ್ತು ಯಾರೂ ಕ್ರಮ ಕೈಗೊಂಡಿಲ್ಲ. ಅಲ್ಲೆಲ್ಲ ಟೋಟಲ್ ಮಾರ್ವಾಡಿಗಳಿದ್ದಾರೆ. ಏನು ರಸ್ತೆ ಮೇಲೆ ನೀವು ರಾತ್ರಿ ಒಂದು ಕಸ ಹಾಕೋದು, ಅದನ್ನು ಕೂಡಿಸ್ಬೇಕು. ಯಾರು ಹೇಳಿದ್ದೀರನ್ನ? ಇದು ಯಾವ ಸಂಪ್ರದಾಯ, ಯಾವ ಪದ್ಧತಿ? ಅವ್ರಿಗೆ ಇಲ್ಲ ಲೈಸೆನ್ಸ್ ಕಟ್ ಮಾಡಿ, ಇಲ್ಲ ನೋಟಿಸ್ ಕೊಟ್ಟು ಪೆನಾಲ್ಟಿ ಹಾಕಿ. ಯಾವುದೇ ಆಗಲಿ, ಬಟ್ಟೆ ಬಜಾರ್ ಆಗಲಿ, ಹರಿಹರ್ ರೋಡ್ ಆಗಲಿ, ನಿಮ್ಮ ರಸ್ತೆ ಕೂಡ್ಸೋದಕ್ಕೆ ನಾವು ಅದಕ್ಕೆ ಇದ್ದೀವ. ನಾವು ಒಂದು ಏನು ಡಸ್ಟ್ಬಿನ್ ನೀವು ನಿಮ್ಮ ಪಾಡಿಗೆ ನೀವು ಇಟ್ಕೊಳ್ಳಿ. ಇದು ಎರಡನೇದು ಸರ್, ಚಿಕ್ಕ ರಸ್ತೆಗಳಿದ್ದಾವೆ. ಈಗ ಭೂಪಾವನ್ ರಸ್ತೆ, ಅದನ್ನ ಮೇನ್ ರೋಡ್ ಕೊಟ್ಬಿಟ್ರೆ ಅಗಲೀಕರಣ ಮಾಡಿ ಅದನ್ನ ಸರ್ಕಾರದ ಗೋಡೆ ತೆಗೆದುಬಿಟ್ರೆ ಆಯ್ತು. ನಮ್ಮ DH ಆಫೀಸ್ದು, ಸೊಪ್ಪೆ ಬಜಾರ್ ರಸ್ತೆ, ಇವೆಲ್ಲ ಯಾವ್ದಾದ್ರು ದೊಡ್ಡ ಪ್ರೊಸೆಷನ್ ಹೋದ್ರೆ ಈ ಬೈಪಾಸ್ ಇಂದ ಪಾಸ್ ಆಗ್ಬಿಟ್ಟು ಹೋಗ್ತಾರೆ ಜನ, ವೆಹಿಕಲ್ಗಳು. ಎಲ್ಲೂ ಟ್ರಾಫಿಕ್ ತೊಂದರೆ ಆಗಲ್ಲ. ಇದು ಬಹಳ ಅಗತ್ಯ ಇದೆ ರಾಯಚೂರಿನಲ್ಲಿ. ಎಷ್ಟು ಅಗತ್ಯ ಇದೆ ಅಂದ್ರೆ ಇದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಸಣ್ಣ ರಸ್ತೆಗಳು ಸಿಕ್ಕಾಪಟ್ಟೆ. ಈ ಪ್ಯಾರಲಲ್ ರಸ್ತೆಗಳನ್ನ ಕೊಟ್ಟ ಮೇನ್ ರೋಡ್ಗೆ ಕನೆಕ್ಷನ್ ಕೊಟ್ಬಿಡ್ಬೇಕು. ಈಗ ಜಾಕಿ ಹುಸೇನ್ ಸರ್ಕಲ್ ರಸ್ತೆ ನವರಂಗ್ ದರ್ವಾಜೆಗೆ ಹೋಗುತ್ತೆ. ಅಲ್ಲಿ ಪಕ್ಕದಲ್ಲಿ ಒಂದು 4 ಮನೆಗಳನ್ನ ಅವ್ರಿಗೆಲ್ಲೋ ಮನೆಗಳು ಕೊಟ್ಟು ಅದು ಲಿಂಗ್ಸೂರು ರಸ್ತೆ ಕನೆಕ್ಷನ್ ಕೊಡ್ಬೇಕು. ಅದು ರಾಜಕಾಲುವೆ ಇದೆ, ಅದ್ರ ಮೇಲೆ ಒಂದು ಬ್ರಿಡ್ಜ್ ಮಾಡಬೇಕು. ಅಂದ್ರೇನು, ಒಟ್ಟಾರೆ ದಿನೇ ಸಂಚಾರ ದಟ್ಟಣೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಚಿಕ್ಕ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಅಟ್ಲೀಸ್ಟ್ ಟ್ರಾಫಿಕ್ ಆದ್ರೂ ಮೂವ್ಮೆಂಟ್ ಆಗಿ ಹೋಗುತ್ತೆ. ಆಟೋ ರಿಕ್ಷಾಗಳಾಗಲಿ, 2 ವೀಲರ್ ಆಗಲಿ, ಇದು ಯಾರಿಗೂ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಯಾರಿಗೂ ಪ್ರೊಸೆಷನ್ ಇತ್ತೀಚೆಗೆ ಜಯಂತಿಗಳು ಸಿಕ್ಕಾಪಟ್ಟೆ ಆಗವೆ, ದಿನಕ್ಕೊಂದು ಜಯಂತಿಗಳು. ಅವ್ರು ಪಾಪ ತಮ್ಮ ಜಯಂತಿ ಮೆರವಣಿಗೆ ಹೋಗ್ತಾರೆ, ನಾವೇ ಕಡಿಮೆ ಅಂತ. ಅವರು DJ ಹಚ್ಚಿದ್ರೆ ನಾವು DJ ಹಚ್ಚೋಣ ಅಂತ. ನಮ್ಮ ಪರಿಸ್ಥಿತಿ ಏನು? ರಸ್ತೆಯಲ್ಲಿ ಸಾಗೋರಿಗೆ, ಸಂಚಾರ ಮಾಡೋರಿಗೆ ಇದ್ರ ಬಗ್ಗೆ ವಿಶೇಷ ಬಜೆಟ್ ಇಡ್ಬೇಕು ಸರ್. ಇಲ್ಲ ಅದೊಂದು ಲಿಸ್ಟ್ ಕೊಡ್ತೀನಿ ನಾನು, ದಯವಿಟ್ಟು ಆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾರ್ಯ ಮಾಡಿ. ಬಹಳ ಅವಶ್ಯಕತೆ, ಅಗತ್ಯ ಇದೆ. ಆಮೇಲೆ ಈ ಬೀದಿ ದೀಪಗಳು, ಇದೊಂದು ವಿಶೇಷ ಗಮನ ಹರಿಸ್ಬೇಕು ಸರ್. ಬೀದಿ ದೀಪಗಳು ಕೆಲವು ಕಡೆ ಇರ್ತವೆ, ಕೆಲವು ಕಡೆ ಇರೋದಿಲ್ಲ, ಕೆಲವು ಕಡೆ ಕಳ್ಳತನ ಮಾಡೋರು ಬೇರೆ ಇದ್ದಾರೆ, ದೀಪಗಳನ್ನ ಎತ್ಕೊಂಡು ಹೋಗೋರಿದ್ದಾರೆ. ಪಾಪ ಈ ಹಿಂದೆ ನನಗೆ ಇನ್ನೂ ಅದು ಬಹಳ ನೋವಿದೆ. ಇರ್ತಕ್ಕಂಥ ಒಂದು ಬೆಟ್ಟಗೆ ಆ ಲೈಟಿಂಗ್ ಆಗಿದ್ರೆ ಎಲ್ಲ ಕಳ್ಳತನ ಮಾಡ್ಕೊಂಡು ಹೋಗ್ರು ಅವಾಗ ಈರಣ ಸಮಯದಲ್ಲಿ. ಯಾವ್ದಾದ್ರು ಒಂದು ಅಲಂಕಾರ ಅಭಿವೃದ್ಧಿ ಮಾಡ್ಬೇಕಾದ್ರೆ ಇಲ್ಲಿ ಕಳ್ಳರ ಕಾಟ ಬೇರೆ ಜಾಸ್ತಿ. ಒಂದು ಚರಂಡಿಗೆ ಸಾಗೋಕ್ ನೀರಿಲ್ಲ, ಎಲ್ಲ ರಸ್ತೆ ಮೇಲೆ ಬಂದ್ಬಿಡ್ತದೆ. 8 ದಿನ, 10 ದಿನ, 15 ದಿನ ಕಂಟಿನ್ಯೂ ಮಳೆ ಬಂದ್ರೆ 3 ತಿಂಗಳ ನೀರು ರಸ್ತೆ ಮೇಲೆ ನಿಂತ್ಕೊಳ್ತವೆ. ನಾವು ಈ ಆರೋಗ್ಯ ಇಲಾಖೆದವರು ದೊಡ್ಡದು ಈ ವಾಲ್ ಪೋಸ್ಟರ್ಗಳು, ಗೋಡೆ ಬೀದಿ ಪತ್ರಗಳು ಹಾಕಿರ್ತಾರೆ. ಆ ನೀರು ನಿಲ್ಲಬಾರ್ದು, ಸೊಳ್ಳೆ ಆಗುತ್ತೆ, ಡೆಂಗು, ಮಲೇರಿಯಾ, ಅದಷ್ಟೇ ನೋಡೋದಕ್ಕಷ್ಟೇ. ಯಾಕೆ ನೀರು ನಿಲ್ತದೆ, ಯಾಕೆ ನಿಲ್ಲೋದಿಲ್ಲ ಅಂತಕ್ಕಂಥ. ಆಮೇಲೆ ಗಲ್ಲಿಗಳಲ್ಲಿ ಸ್ವಚ್ಛತೆಗೆ ಸಾಕಷ್ಟು ವಿಶೇಷ ಕೊಡಬೇಕು. ಇತ್ತೀಚೆಗೆ ಈಗ ಮಹಾನಗರ ಆ ನೈಸರ್ಗಿಕ ಕ್ರಿಯೆಗೆ ಶೌಚಾಲಯಗಳನ್ನು ಅಭಿವೃದ್ಧಿ ಪಡಿಸಬೇಕು, ಜಾಸ್ತಿ ಮಾಡಬೇಕು ಪ್ರಮುಖ ಜಾಗದಲ್ಲಿ. ಆಮೇಲೆ ಇಲ್ಲಿವರೆಗೆ ನಮ್ಮ ಗುರುಸಿದ್ದಯ್ಯ ಏನು ಕಮಿಷನರ್ ಇದ್ರು, ಏನು ಅಭಿವೃದ್ಧಿ ಬದಲಾವಣೆ ಆದ್ರೆ ನಿಮ್ಮ ಜೊತೆ ಯಾವಾಗಲೂ ನಾವು ಇರ್ತೇವೆ. ನಮಗೇನು ಖುಷಿ, ಯಾಕಂದ್ರೆ ಮೊದಲನೇದಾಗಿ ನಾವೆಲ್ಲ ಖುಷಿಯಲ್ಲಿದ್ದೀವಿ ಮಹಾನಗರ ಪಾಲಿಕೆ ಆಯ್ತು. ಅದ್ರ ಹಿಂದ್ಗಡೆ ನೀವು ದಯವಿಟ್ಟು ಟ್ಯಾಕ್ಸ್ ಮತ್ತೆ ನಮ್ಮ ಸಾರ್ವಜನಿಕರು ಹೊರೆ ಹಾಕ್ಬೇಡಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಅದೇ ರೀತಿಯಾಗಿ ಯಾವುದೇ ವಾರ್ಡ್ನಲ್ಲಿ ಯಾವುದೇ ನಗರಸಭೆ ಇರ್ತಾರೆ ಕೊಡೋದಿಲ್ಲ. ನಗರಸಭೆ ಮಹಾನಗರ ಪಾಲಿಕೆಗೆ ಧಿಕ್ಕಾರದ ನಮಗೆ ಖುಷಿ ಬರುತ್ತಾ? ಖುಷಿ ಬರಲ್ಲ, ನೋವಿಂದ ಅಂತೀವಿ. ಅಭಿವೃದ್ಧಿ ಆಗಲಿ ರಾಯಚೂರು ಅಂತಕ್ಕಂಥದನ್ನ ನಮ್ಮೆಲ್ಲ ಮನಸ್ಸಲ್ಲಿದೆ. ನಾನು ಮಾತಾಡೋದ್ರೆ ಸಾರ್ವಜನಿಕರ ಧ್ವನಿಯಾಗಿ, ನನ್ನ ವೈಯಕ್ತಿಕವಾಗಿ ಯಾವುದು ಇದರಲ್ಲಿ ಏನೇನೂ ಇಲ್ಲ. ಈ ಒಂದು ಹೈಟೆಕ್ ಲೈಬ್ರರಿ ಮಾಡಬೇಕು. ಆಮೇಲೆ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಕಂಪ್ಯೂಟರ್ ಒಂದು ತರಬೇತಿ ಸಂಸ್ಥೆ ಮಾಡಬೇಕು. ಅದಾದ್ಮೇಲೆ ವಾರ್ಡ್ ನಂಬರ್ 3 ಅಲ್ಲಿಗೂ ನಮ್ಮ ಸಮುದಾಯ ಬಹಳಷ್ಟು ಜನಸಂಖ್ಯೆ ಇದೆ, ಅಲ್ಲಿಗೂ ಲೈಬ್ರರಿ ಕೊರತೆ, ಒಂದು ಲೈಬ್ರರಿ ಇಲ್ಲ. ಇಂಥವೆಲ್ಲ ಬಜೆಟ್ನಲ್ಲಿ ನೀವು ಅನುಮೋದನೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಇಂಥವೆಲ್ಲ ನಾವು ಹೇಳಿರ್ತಕ್ಕಂಥ ಡಿಮ್ಯಾಂಡ್ ನೀವೆಲ್ಲ ಮೆನ್ಷನ್ ಮಾಡಿಕೊಂಡ್ರೆ ನಮ್ಮ ಸಮುದಾಯದಕ್ಕೆ ಏನಾದ್ರೂ 18% ಅಮೌಂಟ್ ಬಜೆಟ್ಗೆ ಒಂದು ಕಾರ್ಯರೂಪ ತಂದ್ರೆ ಎಲ್ಲ ಸಮುದಾಯದ ಜೊತೆಗೆ ಪರಿಶಿಷ್ಟ ಜಾತಿ ಸಮುದಾಯಗಳು ಮುಂದುವರ್ತಕ್ಕಂಥ ಕೆಲಸ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಆಮೇಲೆ
ಯಾಕಂದ್ರೆ ಮೊದಲನೇದಾಗಿ ನಾವೆಲ್ಲ ಖುಷಿಯಲ್ಲಿದ್ದೀವಿ ಮಹಾನಗರ ಪಾಲಿಕೆ ಆಯ್ತು. ಅದ್ರ ಹಿಂದ್ಗಡೆ ನೀವು ದಯವಿಟ್ಟು ಟ್ಯಾಕ್ಸ್ ಮತ್ತೆ ನಮ್ಮ ಸಾರ್ವಜನಿಕರು ಹೊರೆ ಹಾಕ್ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಅದೇ ರೀತಿಯಾಗಿ ಯಾವುದೇ ವಾರ್ಡ್ನಲ್ಲಿ ಯಾವುದೇ ನಗರಸಭೆ ಇರ್ತಾರೆ, ನಗರಸಭೆ ಅಧಿಕಾರಿಗಳ ಹತ್ರ ಹೋಗಿ ನಗರಸಭೆ ಚುನಾಯಿತ ಪ್ರತಿನಿಧಿಗಳಿಗೆ ಮಾತಾಡ್ರಂತ. ಇದು ಪಬ್ಲಿಕ್ ರೀ, ಇದು ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ, ನಮ್ಮ ಮನೆ ಮುಂದೆ ಲೈಟ್ ಇಲ್ಲ ಬಂದ್ರೆ ನಾವು ನಗರಸಭೆ ಚುನಾಯಿತ ಸದಸ್ಯರು ಕೇಳಕ್ ಆಗಿಲ್ಲ. ಅವ್ನು ನಮ್ಗೆ ವಿರೋಧ ಇರ್ತಾನೋ ಇನ್ನೊಂದಿರ್ತಾನೋ ಕೆಲಸ ಮಾಡಿರ್ತಾನೋ ಮಾಡಲ್ಲ ಬಂದಿರ್ತಾನೋ ನಮಗ ಮಾಡ್ರಿ. ಇದು ಯಾವ್ದ್ರಿ? ದಯವಿಟ್ಟು ಎಲ್ಲ ಅಂಶಗಳು ಪರಿಗಣನೆ ತಗೊಳ್ರಿ. ನೆಕ್ಸ್ಟ್ ಇಯರ್ ಬರೋಷ್ಟರಲ್ಲಿ ನಾವು ಇಷ್ಟು ಜನ ನಾವು ಸಾರ್ವಜನಿಕರ ಹತ್ರ ಯಾಕೆ ನಾವು ಮನವಿ ಮಾಡ್ಕೊಳ್ತೀವಿ ಸಂಘ ಸಂಸ್ಥೆಪ್ಪ ಅಂದ್ರೆ ಎಲ್ಲಾ ಹಿತದೃಷ್ಟಿಯಿಂದ ಒಳ್ಳೇದಾಗಲಿ ಅಂತ ಒಂದು ಹಿತೇಶ ಅಂತ ನಾವು ಇವತ್ತು ನಾವು ಕರೆದಿದ್ದೆ. ನಾವು ಇದಕ್ಕೆ ಸಲಹೆ ಸೂಚನೆ ಕೊಡ್ತೀವಿ. ದಯವಿಟ್ಟು ಇದೆಲ್ಲ ಪಾಲನೆ ಮಾಡತ್ತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾರೆ. ಮೊದಲನೇದಾಗಿ ಈ ಅಧ್ಯಕ್ಷ ನಾನು ಏನಂದ್ರೆ ಬೀದಿ ದೀಪಗಳು ಇಲ್ಲ, ಎಲ್ಲನೂ ಹೋದ್ರೆ ಕೂಡ ನಾವೇ ಕೆಳಗೆ ಬಿಡ್ತಾ ಇದ್ದೀವಿ. ಮುನ್ಸಿಪಾಲಿಟಿನಲ್ಲಿ ಯಾರು ಕೇಳಿ ನೋಡೋರು ಇಲ್ಲ. ಫಸ್ಟ್ ಒಂದು ಪಾಯಿಂಟ್. ಎರಡನೇದಾಗಿ ಏನಿದೆ ಅಂದ್ರೆ ಲೈಟ್ ಹೋಯ್ತಂದ್ರೆ ಆ ಲೈಟ್ ಹಾಕ್ಲಿಕ್ಕೆ ಬಹಳ ದಿವಸ ಆಗ್ತದೆ. ಅದು ಹಾಕಿದ ಮೇಲೆ ಕೆಳಗಡೆ ಅದು ಏನು ಸ್ವಿಚ್ ಇರುತ್ತೆ ಅಲ್ಲ ಅದನ್ನ ಕಟ್ ಮಾಡಿ ಬಿಸಾಕ್ಬಿಡ್ತಾರ. ಅದಕ್ಕೆ ಒಂದೆರಡು ಕೊಂಡಿ ಸಿಗಾಕ್ಲಿ. ಆದ್ರೆ ಅಲ್ಲಿ ಜೀವ ಹಾನಿ ಯಾರಿಗಾಗುತ್ತೆ? ಯಾರಿಗೆ ಗೊತ್ತಿರ್ಲಾರ್ದವ್ರಿಗೆ ಮಳೆ ಬಂತು, ಚಳಿ ಆದವಾಗ ಅಲ್ಲಿ ಕೊಂಡಿ ಹಾಕ್ಲಿಕ್ಕೆ ಹೋದವಾಗ ಶಾರ್ಟ್ ಹೊಡೆದು ಆಕಳ ಎಮ್ಮೆಗಳನ್ನು ಸತ್ತಿದ್ದಾವೆ. ಅದಕ್ಕೆ ಯಾರು ಕೇಳಿ ನೋಡಲ್ಲ. ಎಕ್ಸಾಂಪಲ್ ನಮ್ಮ ಎದುರಿಗೆ ಆಗಿದೆ, ನಾವು ಎತ್ತಿ ಮೇಲ್ಗಡೆ ಇಟ್ಟು ಮತ್ತೆ ಅದನ್ನ ಜೀವ ಉಳಿಸಿದೆ. ನಾವು ಆ ಗೌಶಾಲದಲ್ಲಿ ಹೋಗಿ ಬಿಟ್ಟು ಬಂದಿದೆ. ನಾವು ಈ ತರ ಹಾನಿ ಆಗುತ್ತೆ. ಫಸ್ಟ್ ಪಾಯಿಂಟ್ ಇದು. ನಗರಸಭೆಯಿಂದ ಇದಕ್ಕೆ ಲಕ್ಷ್ಯ ಕೊಡಬೇಕು, ಜೀವವನ್ನು ಉಳಿಸ್ಬೇಕು, ರಕ್ಷಣೆ ಮಾಡಬೇಕು. ಒಂದನೇದು ಪಾಯಿಂಟ್. ಎರಡನೇದಾಗಿ ಏನಂದ್ರೆ ಪ್ರತಿ ಏರಿಯಾದಲ್ಲಿ ರೋಡ್ಗಳು ಇರ್ತಾವ. ರೋಡ್ಗಳು ಇದ್ದಾವಾಗ ಸಣ್ಣ ಸಣ್ಣ ಚಿಕ್ಕ ಗಲ್ಲಿ ಇರ್ತಾವ, ಸ್ಪೀಡ್ ಆಗಿ ಗಾಡಿ ಓಡ್ತಾ ಇರ್ತಾವ. ಅಲ್ಲಿ ಯಾರನ್ನ ಅಪ್ಪಿತಪ್ಪಿ ಬಂತಂದ್ರೆ ಸಣ್ಣ ಮಗು ಆಗಿ ದೊಡ್ಡವನಾಗ್ಲಿ ಮುದಿಯವರಾಗ್ಲಿ ವಯಸ್ಸಾದವರಾಗ್ಲಿ ಓಡಿದ್ರೆ ಅಲ್ಲೇ ಬಿದ್ದು ಬಿಡ್ತಾರ. ಅವರಿಗೆ ಇಂಥ ಪ್ರಾಬ್ಲಮ್ಸ್ಗಳು ನಾವು ಸ್ವಯಂ ಅವರಿಗೆ ಹೆಲ್ಪ್ ಮಾಡಿ ಸಹಾಯ ಕೂಡ ಮಾಡಿದ್ದೇನೆ. ನಾನು ಮೊದಲಿಂದ ನಾನು ಸೋಷಿಯಲ್ ವರ್ಕರ್ ಆಗಿನೂ ಇದ್ದೇನೆ. ನಾನು ಒಂದು ಮುಂಚಿತವಾಗಿ ಮೀಡಿಯಾ ಸರ್ ದಯಮಾಡಿ ಗ್ಯಾಸ್ ಪೈಪ್ ಲೈನ್ ಸಲುವಾಗಿ ಎಲ್ಲರೂ ತೋಡ್ತಾರೆ ಸರ್. ತೋಡಿ ಆ ನೀರಿನ ಪೈಪ್ ಲೈನ್ ಸಲುವಾಗಿ ಮುನ್ಸಿಪಾಲಿಟಿದವ್ರಿಗೆ ತೊಂದರೆ ಕೊಡ್ತಾರೆ ಸರ್. ನಾನು ಖುದ್ದು ನಮ್ಮ ಇದು ಅಲ್ಲದೆ ಬೇರೆ ರೋಡಿನಲ್ಲಿ ಸಣ್ಣ ಸಣ್ಣ ಗಲ್ಲಿನಲ್ಲಿ ಚಿಕ್ಕದಾಗಿದ್ದರೆ ಕೂಡ ಬಹಳ ವಾಹನಗಳು ತಿರುಗಾಡ್ತಾವೆ. ಅದನ್ನ ಅಗಲೀಕರಣ ಮಾಡ್ಬೇಕಂತ ಹೇಳಿ ನಾನು ಬಯಸುತ್ತೇನೆ ಅಂತ ಹೇಳಿ ಮಹಾಪೌರಾಯುಕ್ತರು ಮತ್ತು ರಾಯಚೂರು ನಗರದ ಸರ್ವ ನಗರಸಭಾ ಸದಸ್ಯರು ಮತ್ತು ಹಿರಿಯರಲ್ಲಿ ಅನುದಾನವನ್ನು ಮೀಸಲಿಟ್ಟು ಅಭಿವೃದ್ಧಿಗೊಳಿಸಲು ಈ ಒಂದು ಸಭೆ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ಮುಖ್ಯವಾಗಿ ರಾಯಚೂರು ನಗರದಲ್ಲಿರ್ತಕ್ಕಂಥ ನಮ್ಮ ಹೆಸರು ಎಂ ವೀರಣ್ಣ, ಕರ್ನಾಟಕ ದಲಿತ ಸಂಘ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ. ರಾಯಚೂರು ನಗರದಲ್ಲಿರ್ತಕ್ಕಂಥ ಸುಮಾರು 110 ಒಂದು ದಿನ ಆದರೂ ನಗರಸಭಾ ಸದಸ್ಯರು ಗೆದ್ದಂತ ಸದಸ್ಯರು ಒಂದು ದಿನ ಮುಂಜಾನತ್ತು ಆ ಶಾಲೆಯಲ್ಲಿ ಒಂದು ಮಕ್ಕಳ ಜೊತೆಗೆ ಟೀ ಕುಡಿದು ಬಂದಿರ್ತಕ್ಕಂಥ ಇತಿಹಾಸನೇ ಇಲ್ಲ ಅಂತಕ್ಕಂಥ ಸಹಿತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಮುಖ್ಯವಾಗಿ ಅಂತ ಶಾಲೆಗಳಲ್ಲಿ ಆಯ್ತು ನಮ್ಮ ರಾಯಚೂರು ನಗರದ ವಾರ್ಡ್ ನಂಬರ್ ಸ್ವಲ್ಪ ಸ್ವಚ್ಛತೆಯಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಶಾಲೆಗಳಿದಾವೆ. ಅಂತ ಶಾಲೆಗಳಿಗೆ ನೀವು ಮೀಸಲನ್ನ ಹಣವನ್ನಿಟ್ಟು ಆ ಶಾಲೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗಬೇಕಂತ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕಂತ ಈ ಒಂದು 25-26 ಸಾಲಿನ ಬಜೆಟ್ ನಲ್ಲಿ ಮೀಸಲಿಡಬೇಕಂತ ಮನವಿ ಮಾಡ್ಕೊಳ್ತೀನಿ. ಮುಖ್ಯವಾಗಿ ರಾಯಚೂರು ನಗರದ ಕೇಂದ್ರದಲ್ಲಿರ್ತಕ್ಕಂಥ ಕೆರೆ ಅಧ್ಯಕ್ಷರೇ, ರಾಯಚೂರು ನಗರದಲ್ಲಿರ್ತಕ್ಕಂಥ ಕೆರೆ, ಆ ಕೆರೆ ಪ್ರತಿನಿತ್ಯ ಕಸವನ್ನು ತುಂಬುತ್ತಾನೇ ಇದ್ದಾರೆ. ಆ ತುಂಬೋದನ್ನ ರದ್ದುಪಡಿಸಿ ಅದಕ್ಕಾದ ಒಂದು ಗೋಡೆ ಈಗಾಗಲೇ ಅಭಿವೃದ್ಧಿ ಮಾಡ್ಲಿಕ್ಕೆ ಅದೇನು ಹಣವನ್ನು ಬಿಡುಗಡೆ ಮಾಡಿದ್ರಿ. ಆದ್ರೆ ಅದು ಆಗ್ಲಿಕ್ಕೆ ಇನ್ನು 1 ವರ್ಷ 1.5 ವರ್ಷ ಬೇಕಾಗುತ್ತೆ. ಆದ್ರೆ ಅಷ್ಟೊಳಗಡೆ ಕೆರೆ ತುಂಬುತ್ತಾ ಇದೆ, ಕಸ ತುಂಬುತ್ತಾ ಇದೆ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಸಹಿತ ರದ್ದುಪಡಿಸಲಿಕ್ಕೆ ಅದಕ್ಕಾದ ಒಂದು ನಿಮ್ಮ ಸಿಬ್ಬಂದಿಗಳಿಟ್ಟು ಅದಕ್ಕೆ ಮೀಸಲನ್ನ ಹಣವನ್ನು ಇಡಬೇಕಂತ ಮನವಿ ಮಾಡ್ಕೊಳ್ತೀನಿ. ಆದ ನಂತರ ರಾಯಚೂರಿನಲ್ಲಿರ್ತಕ್ಕಂಥ ಈ ಬೇಸಿಗೆ ಕಾಲ ಇದೆ ಸರ್, ಕಸ ಎಲ್ಲಿ ಈಗ ಆಗಲ್ಲ, ಮೊದಲು ಹಾಕಿದ್ದು ಈಗಲೂ ಹೇಳ್ತಾ ಇದ್ದೇನೆ ನೋಡಿ ಹೋಗಿ. ಆಯ್ತು ಸರ್, ಅಲ್ಲೇ ಇರ್ತದೆ ಸರ್, 24 hours ಅಲ್ಲೇ ಇರ್ತಾ ಇದೆ. ಕೆಲಸ ಚಾಲು ಆಗ್ಯದ ಅಂತ ಹೇಳ್ಬಿಟ್ಟಿದ್ದ ನಾನು ಆಲ್ರೆಡಿ. ಇಲ್ಲ ಆದ್ರೆ ಕಸ ಆಗ್ತದೆ ಅಂತ ಹೇಳ್ತಾ ಇದ್ದೆ. ಇಲ್ಲ ಕಸನು ಬಂದ್ ಮಾಡ್ಯಾರ. ಅದಕ್ಕೆ ಒಂದು 2 ಮನುಷ್ಯರು ಇಡ್ರಿ, ಸ್ವಚ್ಛ ಅಲ್ಲಿ ಒಬ್ಬ ಮನುಷ್ಯರು ಇಡ್ರಿ ಅಂತ ಹೇಳ್ತಾ ಇದ್ದೆ.
ಅನೇಕ ಸಮಸ್ಯೆಗಳಿರ್ತವೆ. ಬೆಟ್ಟದಂಥ ಸಮಸ್ಯೆಗಳು ಸಾಕಷ್ಟಿವೆ. ಸದಸ್ಯರು ಕೆಲಸ ಮಾಡ್ತೀವಿ, ನೀವು ಸಂಘಟನೆಗಳವರು ಕೆಲಸ ಮಾಡ್ತೀರಿ. ಊರಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ನಮಗೆ ಸವಾಲಾಗಿರುವಂಥದ್ದು ಇವತ್ತು ಸ್ವಚ್ಛತೆ, ಸವಾಲಾಗಿರುವಂಥದ್ದು ಸಾರ್ವಜನಿಕ ರಸ್ತೆಗಳನ್ನ ಎದ್ದವಂಥದ್ದು ತೋಡೋದು, ಸವಾಲಿರ್ತಕ್ಕಂಥದ್ದು ಇವತ್ತು ಕಸದ ರಾಶಿಗಳು. ಇವೆಲ್ಲವುಗಳು ಕೂಡ ಇವತ್ತು ಸಾಮೂಹಿಕವಾಗಿ ನಾವು ಪ್ರಯತ್ನದ ಮೂಲಕ ಬಗೆಹರಿಸುವಂಥದ್ದು. ಇವತ್ತಿನ ಸಭೆ ಪಾಲಿಕೆ ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು, ಹೊಸದಾಗಿ ಬಹಳ ವರ್ಷದ ನಂತರ ಮೇಲ್ದರ್ಜೆಗೆ ಇದೆ. ಇದರ ಕಲ್ಪನೆ ಹೇಗಿರಬೇಕು, ಈ ಊರನ್ನು ಹೇಗೆ ಕಟ್ಟಬೇಕು ಮತ್ತು ಯಾವ ಅಂಶಗಳನ್ನು ಸೇರಿಸಬೇಕು, ಮುಂದೆ ಆ ಮೂಲಕ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿನ ಕಡೆ ಹೋಗಬೇಕು ಅನ್ನುವಂಥ ವಿಷಯಕ್ಕೆ ಪರಿಮಿತಿ ಮಾಡಿಕೊಂಡು ನಾವು ಇದನ್ನು ಚರ್ಚೆ ಪ್ರಾರಂಭಿಸಿದರೆ ಬಹಳ ಒಳ್ಳೆಯದು ಅಂತೇಳಿ ಕೂಡ ನಾನು ಅಂದ್ಕೊಂಡಿದ್ದೇನೆ. ಅಶೋಕ್ ಜೈನ್ ಅವರು ಮತ್ತು ಭಟ್ಟಿ ಅವರು ಮತ್ತು ನಮ್ಮ ಉದಯ್ ಕುಮಾರ್ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ವಿ. ನಮ್ಮ ಆಚಾರ್ಯ ಹೈಟೆಕ್ ಲೈಬ್ರರಿ ಬಹಳ ಉತ್ತಮವಾದಂಥ ಸಲಹೆ. ಅಶೋಕ್ ಜೈನ್ ಅವರು ಇಕ್ಕಟ್ಟವಾದಂಥ ರಸ್ತೆಗಳನ್ನು ಮುಖ್ಯ ರಸ್ತೆಗಳಿಗೆ ಸಂಪರ್ಕ ಮಾಡೋದು, ಎಲ್ಲಿ ಸಂಪರ್ಕ ಇಲ್ಲ ಅಂತಲ್ಲಿ ಸಂಪರ್ಕ ಮಾಡೋದು. ಹೀಗೆ ಹಿಂದೆ ಯಾವ ರೀತಿ ನಾವು ಮಾತಾಡಿದ್ವಿ, ಮುಂದೆ ಯಾವ ರೀತಿ ನೀವು ಹೆಜ್ಜೆ ಇಟ್ಟಿರಿ ಅನ್ನುವಂಥ ಆಚಾರ, ಹೀಗೆ ಅನೇಕ ವಿಷಯಗಳಿವೆ. ನಾವು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪಾಲಿಕೆಯ ಬಜೆಟ್ ಯಾವ ರೀತಿ ರೂಪಿಸ್ಬೇಕು, ಏನನ್ನ ಈ ಪಾಲಿಕೆಯ ಬಜೆಟ್ ಒಳಗೊಳ್ಬೇಕು ಅನ್ನುವಂಥ ಅಂಶಗಳ ಹಿಡಿಗೆ ದಯವಿಟ್ಟು ನಮ್ಮ ಸ್ನೇಹಿತರು ಗಮನ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ರಾಯಚೂರು ನಗರಕ್ಕೆ ಸಾರ್ವಜನಿಕರು ಕೆಲಸಕ್ಕಾಗಿ ಬರ್ತಾರೆ, ಬೇರೆ ಬೇರೆ ಕೆಲಸ ಮೇಲೆ ಬರ್ತಾ ಇದ್ದಾರೆ. ಅಂತ ಜನಾಂಗಕ್ಕೆ ಬೇಸಿಗೆ ಕಾಲದ ಸಂದರ್ಭ ಬಗ್ಗೆ ಆ ಒಂದು ನೀರು ಕುಡಿಲಿಕ್ಕೆ ಯಾವ ಕ್ಷಣದಲ್ಲಿ ನೀರು ಬೇಕಾಗ್ತಾ ಆ ಒಂದು ವಾತಾವರಣದಲ್ಲಿ ಅಂತ ಒಂದು ಸಾರ್ವಜನಿಕರು ಎಲ್ಲಿ ಸೇರ್ತಾರ ಆ ಒಂದು ಜಾಗದಲ್ಲಿ ನೀರನ್ನು ಕುಡಿಲಿಕ್ಕೆ ಇಡಬೇಕಂತಂದು ಅದಕ್ಕೆ ಹಣವನ್ನು ಮೀಸಲಿಟ್ಟು ಮುಂದುವರಿಸಬೇಕಂತಂದು ಈ ಒಂದು ಸಭೆಯಲ್ಲಿ ನನ್ನ ಮಾತುಗಳನ್ನು ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್. ಜಿಲ್ಲಾಧಿಕಾರಿ ಚಂದ್ರಶೇಖರ್ ಸರ್ ಹತ್ರ ಒಂದ್ಸಾರಿ ಹೇಳಿದೀವಿ ಸರ್. ಇಡೀ ನಮ್ಮ ರಾಯಚೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ನಗರಸಭೆ ಸಂಬಂಧಪಟ್ಟಂತೆ ಸ್ಥಳಗಳನ್ನು ಕಬ್ಜೆ ಮಾಡಲಾರ್ದೆ ಅದನ್ನು ಗುರುತಿಸ್ಬೇಕಂತೇಳಿ ಮಾಡಬೇಕಾಗಿ ಮಾನ್ಯರಲ್ಲಿ ವಿನಂತಿಸ್ಕೊಳ್ತೇನೆ. ಯಾಕಂದ್ರೆ ಸುಮಾರು ಎಲ್ಲಿ ಬೇಕಾದ್ರೆ ಇವಾಗ ಸರ್ ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ಅವ್ರವ್ರು ಸಂಬಂಧಪಟ್ಟಂತೆ ಯಾರಿಗೆ ಹೇಳಂಗಿಲ್ಲ. ಅಧಿಕಾರಿಗಳು ಅದನ್ನು ಮುಖ್ಯವಾಗಿ ಗಮನದಲ್ಲಿ ತಗೊಳ್ಬೇಕು. ಯಾಕಂದ್ರೆ ಮೇಲ್ ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕಬ್ಜೆ ಮಾಡ್ಕೊಂಡಿದ್ದಾರೆ. ಅಂಥವುದನ್ನು ಕಂಪಲ್ಸರಿಗೆ ಅದನ್ನು ತೆರವುಗೊಳಿಸಬೇಕು. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕಾದೆ ಇದ್ರ ಫೈಲ್ಗಳಿದೆ ಸರ್. ಇಡೀ ರಾಯಚೂರು ಸಿಟಿನಲ್ಲಿ ಬರ್ತಕ್ಕಂಥ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಥಳವನ್ನು ಎಷ್ಟು ತನಕ ನಮ್ಮದು ನಗರಸಭೆ ಅದ ಅದನ್ನು ಗುರುತಿಸ್ಕೊಂಡು ಪಾಯಿಂಟ್ ಔಟ್ ಮಾಡಬೇಕಾಗಿ ಅದು ಆನ್ಲೈನ್ ಮುಖಾಂತರವಾಗಿ ಹೆಂಗೆ ನಮ್ಮ ತಹಸೀಲ್ದಾರದು ಇದು ಮಾಡ್ತಾ ಇದ್ದಾರೆ ಸರ್, ಅದು ಆ ಥರ ಮಾಡಬೇಕಂತ ವಿನಂತಿ. ಅದೇ ರೀತಿಯಾಗಿ ನಮ್ಮದು ನಗರಸಭೆಯಲ್ಲಿ ಈಗಾಗಲೇ ಬಜೆಟ್ನಲ್ಲಿ ನಾನು ಕಳೆದ 2-3 ವರ್ಷಗಳಿಂದ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಸಂವಿಧಾನಬದ್ಧವಾಗಿ ನಮಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಇದುವರೆಗೆ ಅದರಲ್ಲಿ ಬಜೆಟ್ನಲ್ಲಿ ಇಡ್ತಾರೆ, ಆದರೆ ನಮ್ಗೆ ಅದನ್ನ ಅನುದಾನವನ್ನು ಬರ್ತಾ ಇಲ್ಲ. ನಾನು ಇದ್ರ ಬಗ್ಗೆ ಮಾನ್ಯ ಸೆಕ್ರೆಟರಿಯೇಟ್ಗೂ ಕೊಟ್ಟಿದ್ದೀವಿ. ಮಾನ್ಯ ನಮ್ಮ ಇಲ್ಲಿ ಮೀಟಿಂಗ್ನಲ್ಗೂ ನಮ್ಮ ಪೀರಿಯಡ್ನಲ್ಗೂ ನಾನು 2 ಸಲ 3 ಸಲ ಹೇಳಿದ್ದೀನಿ ಸರ್. ಇದ್ರ ಬಗ್ಗೆ ಭಾಳ ನಮ್ಮ ಜನಾಂಗಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬರ್ತಕ್ಕಂಥ ಸವಲತ್ತುಗಳನ್ನು ಸಂವಿಧಾನಬದ್ಧವಾಗಿ ನಾವು ಕೇಳ್ತಕ್ಕಂಥ ವಿಷಯವನ್ನು ಇಲ್ಲಿ ಮಾಡಬೇಕಾಗಿ ಮತ್ತೆ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಹಣವನ್ನು ಮತ್ತೆ ಬೇರೆದಕ್ಕೆ ಯಾವುದಕ್ಕೆ ಉಪಯೋಗ ಮಾಡಬಾರ್ದು ಸರ್. ಒಂದು ವಿಸಿಟ್ ಮಾಡಿ ಸರ್, ಬೇಕಾದ್ರೆ ನಾವೇನು ಬರ್ತೀವಿ ಅದ್ರ ರೋಡಿಗೆ ಬಂದ್ಬಿಟ್ಟು ಫುಟ್ಪಾತ್ನೆಲ್ಲ ಕಬ್ಜೆ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ನಮ್ಮಂಥವ್ರು ಏನು ಮಾಡ್ಬೇಕಾದ್ರೆ ಹೇಳಿದ್ರೆ ಜಗಳಗಳಾಗ್ತಾವ. ನಾವು ಇವಾಗ ನಿಮ್ಮಂತ್ರ ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜೆಇಗಳಿಗೆ ಕಳಿಸ್ರಿ ಸರ್. ಇವ IAS ಸಂಬಂಧಪಟ್ಟಂತ ನಮ್ಮ ನಗರಸಭೆಗಳ ಪಾಲಿಕೆನ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ರಾಯಚೂರು ನಗರ ಮಹಾನಗರ ಪಾಲಿಕೆ ಆಗಿರ್ತಕ್ಕಂಥ ಸಂತೋಷದ ವಿಷಯ. ಬಟ್ ಆದರೆ ಈ ಮಹಾನಗರ ಪಾಲಿಕೆಯಾಗಿ ಮಹಾನಗರವಾಗಿ ನಾವು ಕಾಣಬೇಕು ಅಂತಂದ್ರೆ ಈ ರಾಯಚೂರು ಈಗಿರ್ತಕ್ಕಂಥ ರಾಯಚೂರನ್ನ ಇಟ್ಕೊಂಡು ನಾವು ಮಹಾನಗರ ಅಂತೇಳಿ ಹೇಳಲಿಕ್ಕೆ ನಮಗೆ ಸರಿ ಅನ್ಸಲ್ಲ. ಸೊ ಹೀಗಾಗಿ ಈಗ ಇರ್ತಕ್ಕಂಥ ಎಲ್ಲ ರಸ್ತೆಗಳನ್ನು 40 ಫೀಟ್ ರಸ್ತೆಗಳನ್ನು ಇವತ್ತು ಅಗಲೀಕರಣ ಮಾಡಬೇಕು.
ಹೆವಿ ವೆಹಿಕಲ್ಸ್ ಏನು ಬರ್ತದೆ ಅದನ್ನೆಲ್ಲವನ್ನು ಕೂಡ ಬೈಪಾಸ್ಗೆ ಡೈವರ್ಟ್ ಆಗುವಂಥ ರೀತಿಯಲ್ಲಿ ಒಂದು ಕೆಲಸ ಆಗಬೇಕು. ಜೊತೆಗೆ ಕೃಷ್ಣಾ ನದಿಯಿಂದ ಸುಮಾರು 15ರಿಂದ 20 ವಾರ್ಡ್ಗಳಿಗೆ ನೀರು ಪೂರೈಕೆ ಆಗ್ತಾ ಇದೆ. ಆ ನೀರು ಡೈರೆಕ್ಟ್ ನೇರವಾಗಿ ನಲ್ಲಿಗಳ ಮೂಲಕ ಬಿಡುತ್ತಾರೆ, ಯಾವುದೇ ಶುದ್ಧೀಕರಣ ಇಲ್ಲ. ಹೀಗಾಗಿ ಆ ನೀರುಗಳನ್ನು ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡುವ ಮೂಲಕ ಶುದ್ಧೀಕರಣ ಮಾಡಿ ಇವತ್ತು ನಳಗಳಿಗೆ ಬಿಟ್ಟಾಗ ಜನರ ಒಂದು ಆರೋಗ್ಯ ರಕ್ಷಣೆಯನ್ನು ಕೂಡ ನೀವು ಮಾಡಲಿಕ್ಕೆ ಇದಾಗ್ತದೆ. ಈಗಾಗಲೇ ನಮ್ಮ ಸಂಗಾತಿಗಳು ಕೂಡ ಕೆಲವರು ಹೇಳಿದರು, ಎಲ್ಲ ವಾರ್ಡ್ಗಳಲ್ಲಿ ಕೂಡ ಬೀದಿ ದೀಪಗಳು ಕೂಡ ಇವತ್ತು ಇಲ್ಲ. ಆ ಬೀದಿ ದೀಪಗಳು ಇದಾಗಬೇಕು ಮತ್ತು ವಾರ್ಡ್ನಲ್ಲಿರ್ತಕ್ಕಂಥ ರಸ್ತೆಗಳ ಸುಧಾರಣೆಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಮತ್ತು ಈ ಒಂದು 2 ವರ್ಷವರೆಗೆ ಈಗ ಏನು ಮಹಾನಗರ ಪಾಲಿಕೆ ಆಗಿದೆ ಅಂತೇಳಿ ತೆರಿಗೆಯನ್ನು ವಿಪರೀತವಾಗಿ ಏರಿಸುವುದರಿಂದ ಜನರಿಗೆ ಹೊರೆ ಹಾಕಬಾರ್ದು ಅನ್ನೋಂಥದ್ದು ನಮ್ಮ ಒತ್ತಾಯ. ಯಾಕಂದರೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂತಲ್ಲೇ ಮೊದಲು ನಗರಸಭೆ ವಿಫಲ ಆಗಿದೆ. ಅದನ್ನು ನೀವು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸಗಳನ್ನು ಮಾಡುವ ಜೊತೆಗೆ ನೀವು ತೆರಿಗೆಯನ್ನು ವಿಧಿಸಿದರೆ ಮಾತ್ರ ಅದು ಇದಾಗ್ತದೆ. ಸೊ ಹೀಗಾಗಿ ಅದನ್ನ ಒಂದು ಗಮನವನ್ನು ಹರಿಸಬೇಕು ಅನ್ನತಕ್ಕಂಥದ್ದು. ಈಗಾಗಲೇ ರಾಜು ಅವರು ಹೇಳಿದಾಗೆ ಬಹಳಷ್ಟು ಕಡೆ ಸ್ಲಮ್ನಲ್ಲಿರ್ತಕ್ಕಂಥ ಜನರಿಗೆ ಇವತ್ತು ಹಕ್ಕುಪತ್ರಗಳನ್ನು ಕೂಡ ಇದು ಮಾಡಿಲ್ಲ. ಆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸಗಳಿಗೆ ಕೂಡ ತಾವು ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಮೇಲ್ದರ್ಜೆಗೆ ಇದೆ. ಈಗ ನಾವು ಒಂದು ದೊಡ್ಡ ಮಟ್ಟದಲ್ಲಿ ರಾಯಚೂರು ಸಿಟಿಯನ್ನು ನೋಡೋಕ್ಕೆ ಅನುಕೂಲ ಆಗಿದೆ. ಅದರ ಅಂಗವಾಗಿ ತಾವುಗಳು ಏನು ಮಾಡಬೇಕಾದ್ರೆ ಸರ್, ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಿಂಗಳಿಗೆ ಪ್ರತಿಯೊಂದು ವಾರ್ಡಿಗೆ ಒಂದು ಕುಂದುಕೊರತೆ ಸಭೆ ಅಂತೇಳಿ ಮಾನ್ಯ ಮಹಾಪೌರರು, ಉಪಪೌರರು, ತಾವು ಎಲ್ಲ ಅಧಿಕಾರಿಗಳು ಸೇರಿ, ಕಂದಾಯ ಅಧಿಕಾರಿಗಳು, ಜೈ ಸೆಕ್ಷನ್ ಎಲ್ಲರೂ ಸೇರಿ ಪ್ರತಿಯೊಂದು ತಿಂಗಳ ಒಂದೊಂದು ವಾರ್ಡ್ ಕುಂದುಕೊರತೆ ಸಭೆ ಅಂತೇಳಿ ಮಾಡಿದ್ರೆ ಇದರಿಂದ ಬಹಳಷ್ಟು ಸಾರ್ವಜನಿಕರಿಗೆ ಬಹಳ ಅನುಕೂಲಕರ ವಿಷಯ ಆಗುತ್ತೆ ಸರ್. ತದನಂತರ ನಮ್ಮ ರಾಯಚೂರಿನಲ್ಲಿ ಮೂಲಭೂತ ಸೌಕರ್ಯ ಜೊತೆಗೆ ಈ ನಮ್ಮ ರಾಯಚೂರಿನಲ್ಲಿ ಹಳೆಯ ಕೋಟೆಗಳು ಇವೆ ಸರ್, ಬಹಳಷ್ಟು ಹಳೆಯ ಕೋಟೆಗಳು ಇವೆ. ಆ ಕೋಟೆಗಳನ್ನ ಸ್ವಲ್ಪ ತಾವು ಗಮನದಲ್ಲಿ ತಗೊಂಡು ಬಹಳ ಸೌಂದರ್ಯೀಕರಣ ಮಾಡಿ ಒಂದು ಟೂರಿಸಂ ಟೈಪ್ ಮಾಡಿದ್ರೆ ಬಹಳ ಒಳ್ಳೇದಂತೇಳಿ ನನ್ನೊಂದು ಮನವಿ ಸರ್. ಇಷ್ಟನ್ನು ಹೇಳಿ ನನಗೆ ಅವಕಾಶ ಕೊಟ್ಟ ಏನು ಬಜೆಟ್ ಸಾರ್ವಜನಿಕ ಪೂರ್ವಭಾವಿ ಸಭೆ ನಡೆದಿರ್ತಕ್ಕಂಥ ಪೂಜಾ ಮಹಾಪೌರರಾದ ಮೇಡಮ್ ಅವರಿಗೆ ಮತ್ತು ಆಯುಕ್ತರಿಗೆ ಮತ್ತು ಉಪ ಪೌರರಿಗೆ ಧನ್ಯವಾದಗಳು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ನನ್ನ ಹೆಸರು ಜನಾರ್ದನ ಅಳಿಬೆಚ್ಚೆ, ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಅಧ್ಯಕ್ಷ. ಈಗಾಗಲೇ ರಾಯಚೂರು ನಗರದಲ್ಲಿ ಏನು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಡಿಯಲ್ಲಿ ಸುಮಾರು ಕಡೆ ಏನು ಶೌಚಾಲಯಗಳನ್ನು ನಿರ್ಮಾಣ ಆಗಿದೆ. ಆದರೆ ಆ ಒಂದು ಶೌಚಾಲಯಗಳನ್ನು ಸರಿಯಾಗಿ ನಿರ್ವಹಣೆ ಆಗುತ್ತಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ನೀರಿಲ್ಲ. ಹಂಗಾಗಿ ಆ ಒಂದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಏನು ನಿರ್ಮಾಣ ಆಗಿರ್ತಕ್ಕಂಥ ಶೌಚಾಲಯಗಳು ಬಹಳ ಹದಗೆಟ್ಟಿವೆ. ಆ ವಿಷಯವಾಗಿ ನಾನು ರಾಯಚೂರು ನಗರದಲ್ಲಿ ಸುಮಾರು 43 ಘೋಷಣೆಯಾದ ಸ್ಲಮ್ಗಳಿದ್ದಾವೆ ಸರ್. 28 ಸ್ಲಮ್ಗಳು ಅಘೋಷಿತ ಸ್ಲಮ್ಗಳು, ಅಂದರೆ ಅದನ್ನು ಗುರುತಿಸಲಾರದಂಥ ಸ್ಲಮ್ಗಳಿದ್ದಾವೆ. ಆ ಸ್ಲಮ್ಗಳಲ್ಲಿ ಸುಮಾರು 50,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ವಾಸ ಮಾಡ್ತಾ ಇದ್ದಾರೆ. ಒಂದು ದಿನಮಾನಗಳಲ್ಲಿ ಏನು ಮಹಾನಗರ ಪಾಲಿಕೆ ಅಂತೇಳಿ ನಾವು ಮೇಲ್ದರ್ಜೆಗೆ ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಸ್ಲಮ್ಗಳಲ್ಲಿ ಇರ್ತಕ್ಕಂಥ ಮಹಿಳೆಯರು, ಬಡ ಜನರು ಅದೇ ಸ್ಥಿತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಶೌಚಾಲಯಗಳಿಲ್ಲದೆ ಬಯಲು ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಆ ಬಯಲು ಪ್ರದೇಶದಲ್ಲಿ ಯಾವಾಗ ಹೋಗ್ತಾ ಇದ್ದಾರೆ ಅಂದರೆ ಬೆಳಗಿನ ಜಾವ 5 ಗಂಟೆಗೆ. ಮತ್ತು ಇಲ್ಲಿ ಮಹಾನಗರ ಪಾಲಿಕೆ ಆದ್ಮೇಲೆ ಬಹಳಷ್ಟು ಜನರಿಗೆ ಬಹಳಷ್ಟು ನಿರೀಕ್ಷೆಗಳಿದ್ದಾರೆ, ಬಹಳ ಜನ ಸಂತೋಷ ಪಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈ ಸಭೆ ಕೂಡ ಗಂಭೀರವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ಸರ್, ರಾಯಚೂರಿನಲ್ಲಿ ಎಲ್ಲರೂ ಯಾರ್ಯಾರಿಗೆ ಪರಿಚಯ ಇರ್ತಾರೆ ಅವ್ರಿಗೆ ಫೋನ್ ಮಾಡಿದ್ರೆ ಮಾಡಿಕೊಡ್ತಾರೆ ಸರ್. ಉಳಿದವ್ರಿಗೆ ಯಾರು ರೆಸ್ಪಾಂಡ್ ಮಾಡಂಗಿಲ್ಲ. ನನಗೆ ಕೌನ್ಸಿಲರ್ ಪರಿಚಯ ಇದ್ರೆ ಅವ್ರಿಗೆ ಹೇಳ್ತೇನೆ, ಅಥವಾ ಆಯುಕ್ತರ ಪರಿಚಯ ಇದ್ರೆ ಅವ್ರಿಗೆ ಹೇಳ್ತೇನೆ, ಮಾಡ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇಡೀ ಸ್ಟೇಟ್ ಇಂದ ಒಂದು ರಿಡ್ರೆಸಲ್ ಸೆಲ್ ಇದೆ ಸರ್. ಅದೇ ರೀತಿ ರಾಯಚೂರು ನಗರಸಭೆ ಕೂಡ ಒಂದು ರಿಡ್ರೆಸಲ್ ಸೆಲ್ ಮಾಡ್ರಿ, ಒಂದು ಟ್ವಿಟರ್ ಅಕೌಂಟ್ ಕೊಡ್ರಿ, ಒಂದು ವಾಟ್ಸಪ್ ಅಕೌಂಟ್ ಕೊಡ್ರಿ. ಎಲ್ಲರಿಗೆ ಆ ಸಮಸ್ಯೆಗಳನ್ನ
ನಿಮಗೆ ಫಾರ್ವರ್ಡ್ ಮಾಡ್ತಾರೆ, ಅದಕ್ಕೆ ಆಪರೇಟ್ ಮಾಡ್ಲಿಕ್ಕೆ ಒಬ್ಬನಿಗೆ ಹೇಳ್ರಿ, ಅವರು ಅದನ್ನ ರಿಸೀವ್ ಮಾಡಿ ಸಂಬಂಧಪಟ್ಟವ್ರಿಗೆ ಕಳಿಸಿ ಅಲ್ಲಿಂದ ರಿಪ್ಲೈ ತಗೊಂಡು ಮತ್ತೆ ವಾಪಸ್ ಕಳಿಸೋ ಕೆಲಸ ಮಾಡಿ ಆಗಿದೆ ಕೆಲಸ ಅಂತ. ಬಹಳ ಕಡೆ ಲೈಟ್ ಹೋಗಿರ್ತದೆ ಸರ್, ಯಾರಿಗೆ ಹೇಳ್ಬೇಕಂತ ಗೊತ್ತಿಲ್ಲ. ಯಾಕೆ ಕತ್ಲೆ ಇದೆ ಅಂದ್ರೆ ವೈರು ಕಟ್ ಆಗಿರ್ತದೆ, ಅದನ್ನ ಹಾಕೋರ್ ಗತಿ ಇರಂಗಿಲ್ಲ. ಯಾರಿಗೆ ಹೇಳ್ಬೇಕಂತ ಯಾರಿಗೆ ಗೊತ್ತಿಲ್ಲ. ಇಲ್ಲೊಂದು ಯಾವ್ದೋ ಲ್ಯಾಂಡ್ ಫೋನ್ ಇದೆ, ಅದು ಎಂದೂ ರಿಸೀವ್ ಆಗೋದಿಲ್ಲ, ಅದು ಕೆಟ್ಟದು ಆಯ್ತು ಗೊತ್ತಿಲ್ಲ. ಹಾಗಾಗಿ ಒಂದು ರಿಡ್ರೆಸಲ್ ಸೆಲ್ ಮಾಡಿ ಎಲ್ಲಾ ಸಮಸ್ಯೆಗಳಿಗೆ ಅಲ್ಲಿಗೆ ಬರ್ಲಿ, ಅಲ್ಲಿಂದ ರಿಪ್ಲೈ ಆಗಲಿ. ಅದಾದ್ರೆ ಖಂಡಿತವಾಗಿಯೂ 50% ರೈತರ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಆಮೇಲೆ ನಿಮ್ಮ ಈ ಕಸ ತೆಗೆಯೋರು ಒಂದೇ ವಾರ್ಡಿಗೆ ದಿನ ಹೋಗ್ತಾರೆ, ಕೆಲವೊಂದು ವಾರ್ಡ್ಗಳಿಗೆ ಹೋಗೋದಿಲ್ಲ. ಅದೆಲ್ಲ ಸಮಸ್ಯೆ ಅದ್ರ ಮೂಲಕ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಆಮೇಲೆ ಈ ಫುಟ್ಪಾತ್ಗೆ ವೆಂಡರ್ಸ್ ಇದ್ದಾರೆ ಸರ್, ಸ್ಟ್ರೀಟ್ ವೆಂಡರ್ಸ್ ಅಂತ. ಇತ್ತೀಚೆಗೆ ಅಂಗಡಿಗಳನ್ನೆಲ್ಲ ನೀವು ತೆಗೆದಾಕಿದ್ದೀರಿ. ನೀವು ಜಾಗಗಳನ್ನ ಗುರುತಿಸಿ ಒಳ್ಳೆ ಸ್ಟ್ರೀಟ್ ವೆಂಡರ್ಸ್ಗೆ ಒಂದು ಪಾರ್ಕ್ ಅನ್ನ ಮಾಡಿ, ಫುಡ್ ಪಾರ್ಕ್. ಕೆಲವೊಂದ್ ಕಡೆ ಫುಡ್ಗೆ ಪಾರ್ಕ್ ಕೊಡ್ರಿ, ಕೆಲವೊಂದ್ ಕಡೆ ಫ್ರೂಟ್ಸ್ಗೆ ಪಾರ್ಕ್ ಕೊಡಿ, ಕೆಲವೊಂದ್ ಕಡೆ ಬೇರೆ ಬೇರೆ ಶಾಪ್ಗಳಿಗೆ ಜಾಗ, ಅವೆಲ್ಲವೂ ಕೂಡ ನೀವು ಬೇರೆ ಬೇರೆ ಕಡೆ ಕೊಡಿ. ಎಲ್ಲವೂ ಕಾನ್ಸಂಟ್ರೇಟ್ ಆಗಿ ತೀನ್ಕಂದಿಲ್ ಬಂದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ. ನೀವು SP ಆಫೀಸ್ ಮುಂದೆ ಜಾಗ ಇದೆ, DC ಮನೆ ಹಿಂದ್ಗಡೆ ಜಾಗ ಇದೆ, ಬೇರೆ ಬೇರೆ ಕಡೆ ನಿಮ್ಗೆಲ್ಲ ಗೊತ್ತಿದೆ. ಆ ಜಾಗಗಳನ್ನ ಗುರುತಿಸಿ ಸ್ಟ್ರೀಟ್ ವೆಂಡರ್ಸ್ಗೆ ಒಂದು ಪಾರ್ಕ್ ಅನ್ನ ಮಾಡಿಕೊಟ್ರೆ, ಬಳ್ಳಾರಿಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬೇಕಾದ್ರೆ ನಿಮ್ಮ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿ ಚೆಕ್ ಮಾಡಬಹುದು. ತುಮಕೂರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ನೀವು ಚೆಕ್ ಮಾಡಬಹುದು ಅಂತ. ಬಳ್ಳಾರಿಯಲ್ಲಿ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರ. ಅದನ್ನ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥದ್ದು. ಆಮೇಲೆ ರಾಯಚೂರು ನಗರದ ಬಹಳ ದೊಡ್ಡ ಸಮಸ್ಯೆ ಸರ್. ಇತ್ತೀಚೆಗೆ ಒಂದು ನಾಯಿ ಕಡ್ದು ಒಂದು ಹುಡುಗಿ ತೀರ್ಕೊಂಡು ಹೋಗಿದ್ದಾಳೆ. ಬಹಳಷ್ಟು ಮಕ್ಕಳಿಗೆ ನಾಯಿ ಕಡ್ದು ಹಾಸ್ಪಿಟಲೈಸ್ ಆಗಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ. ಬೆಂಗಳೂರು ನಗರದಲ್ಲಿ ಡಾಗ್ ಪಾರ್ಕ್ ಅಂತಿದೆ ಸರ್. ಎಲ್ಲಾ ನಾಯಿಗಳನ್ನ ಅಲ್ಲಿ ತಗೊಂಬಂದು ಅವರು ಇದನ್ನ ಮಾಡಿದ್ದಾರೆ. ಇತ್ತೀಚೆಗೆ ಗುಲ್ಬರ್ಗ ಮಹಾನಗರ ಪಾಲಿಕೆಯವರು ಸದಸ್ಯರು ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಪಾರ್ಕ್ ಅನ್ನ ನೋಡ್ಲಿಕ್ಕೆ ಬೆಂಗಳೂರಿಗೆ ಹೋಗಿದ್ರು. ನಾನು ರಿಕ್ವೆಸ್ಟ್ ಮಾಡ್ತೇನೆ, ಈ ನಾಯಿಗಳ ಕಾಲಕ್ಕೆ ಎಲ್ಲರಿಗೂ ಸಾಕಾಗಿದೆ, ನಗರಸಭೆ ಸದಸ್ಯರಿಗೂ ಕಿರಿಕಿರಿ ಆಗಿದೆ ಅದು. ಹಾಗಾಗಿ ಆ ಪಾರ್ಕ್ ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಕೂಡ ಅಧಿಕಾರಿ ಮತ್ತು 4 ಜನ ಸದಸ್ಯರನ್ನ ಅಲ್ಲಿ ಕಳಿಸಿ, ಬೆಂಗಳೂರಿಗೆ ಕಳಿಸಿ ಅದನ್ನ ಚೆಕ್ ಮಾಡ್ತಕ್ಕಂಥ ಕೆಲಸ ಮಾಡಿ ಅದನ್ನ ಸಾಧ್ಯ ಆದ್ರೆ ರಾಯಚೂರಿನಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ನಾನು ಭಾವಿಸ್ತೇನೆ ಸರ್. ಅದ್ರ ಜೊತೆಗೆ ಈ ಟ್ರಾಫಿಕ್ ಸಿಗ್ನಲ್ಸ್, ರಾಯಚೂರಿನಲ್ಲಿ 4-5 ಸರ್ಕಲ್ ಇದ್ದಾವೆ. ಒಂದೇ ಕಡೆ ಟ್ರಾಫಿಕ್ ಸಿಗ್ನಲ್ ಕೆಲಸ ಮಾಡ್ತದೆ, ಉಳಿದ ಕಡೆ ಮಾಡೋದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ನಮ್ಮ ಹತ್ರ ಅನುದಾನ ಇಲ್ರಿ ಸಿಗ್ನಲ್ ಹಾಕ್ಲಿಕ್ಕೆ ಅಂತಾರೆ. ದಯವಿಟ್ಟು ತಾವು ನಗರಸಭೆಯಿಂದ ಆ ಟ್ರಾಫಿಕ್ ಸಿಗ್ನಲ್ ಗಳನ್ನ ಅಳವಡಿಸ್ತಕ್ಕಂಥ ಕೆಲಸ ಮಾಡ್ರಿ. ಆಮೇಲೆ ಕೆಲವೊಂದು ಸರ್ಕಲ್ಗಳಲ್ಲಿ ನಾವೊಂದು 2 ಸಲ ಇಂದ ಶರತ್ ಸರ್ DC ಇದ್ದಾಗ ಮತ್ತು ಚಂದ್ರಶೇಖರ್ ಸರ್ DC ಇದ್ದಾಗ 2 ಸಲ ಈ ಗ್ರೀನ್ ಶೆಲ್ಟರ್ ನ ಹಾಕಿದ್ದೆ. ಬೇಸಿಗೆ ಸಂದರ್ಭದಲ್ಲಿ ಜನರಿಗೆ ನಿಂದಿರ್ಲಿಕ್ಕೆ ತೊಂದರೆ ಆಗ್ತದೆ ಅಂತೇಳಿ 4 ದಾರಿಗೆ ಒಂದು ಗ್ರೀನ್ ಶೆಲ್ಟರ್ ಹಾಕ್ತಿದ್ವಿ. ಈಗೂ ಕೂಡ ಬೇಸಿಗೆ ಬರ್ತದೆ, ಅದೊಂದು ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ತಾವು ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿ ಅದನ್ನ ಮಾಡಿದರೆ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಮತ್ತೊಂದು. ಆಮೇಲೆ ಈರಣ್ಣ ಅವ್ರು ಹೇಳಿದ್ದು ಬಹಳ ಕರೆಕ್ಟ್ ಇದೆ ಸರ್. ಏನಂದ್ರೆ ಈ ಶಾಲೆಗಳಿಗೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತದಿಂದ ಅದಕ್ಕೆ ಅನುದಾನ ಇದೆ ಸರ್. ಶಾಲೆಗಳಲ್ಲಿ ಕಾಂಪೌಂಡ್ ಮಾಡ್ಲಿಕ್ಕೆ, ಊಟದ ಕೋಣೆ ಮಾಡ್ಲಿಕ್ಕೆ, ಡೈನಿಂಗ್ ಹಾಲ್ ಮಾಡ್ಲಿಕ್ಕೆ ಎಲ್ಲ ರೀತಿಯಿಂದ ಗ್ರಾಮ ಪಂಚಾಯತಿಯಿಂದ ಅನುದಾನ ಇದೆ. ಬಟ್ ಸರ್ಕಾರದ ಯೋಜನೆಯಲ್ಲಿ ನಗರಸಭೆಗಳಿಗೆ ಆ ರೀತಿ ಅನುದಾನ ಇಲ್ಲ. ಆದ್ರೂ ನನ್ನ ರಿಕ್ವೆಸ್ಟ್ ಏನಂದ್ರೆ, ಈ ರಾಯಚೂರು ನಗರದಲ್ಲಿ ಇರುವಂತಹ ಶಾಲೆಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ತಾವು ಅನುದಾನವನ್ನ ಮೀಸಲಿಡಬೇಕು. ಅದಕ್ಕೆ ಪ್ರತಿ ಶಾಲೆಗೆ ಇಷ್ಟಂತ ಕಡ್ಡಾಯಗೊಳಿಸಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್, ಇಲ್ಲದಿದ್ರೆ ಆಗೋದಿಲ್ಲ. ಕಂಪೌಂಡು, ಅದಕ್ಕೊಂದು ಊಟದ ಕೋಣೆ, ಒಂದು ಡೈನಿಂಗ್ ಹಾಲು ಅಥವಾ ಏನ್ ಸಮಸ್ಯೆ ಇರ್ತದೆ ಅದನ್ನ ಬಗೆಹರಿಸತಕ್ಕಂಥದಕ್ಕೆ ಒಂದು ಸಪರೇಟ್ ಆಗಿ ಅನುದಾನ ನಿಗದಿಗೊಳಿಸಿದ್ರೆ ಚೆನ್ನಾಗಾಗ್ತದೆ ಎನ್ನುವಂಥದ್ದು. ಏನೋ ಸರ್, ಪ್ರತಿ ವರ್ಷ ಮಳೆಗಾಲದಲ್ಲಿ ಕೆಲವೊಂದು ಏರಿಯಾಗಳನ್ನ ಮುಳುಗಿ ಹೋಗ್ತವೆ. ನಾವೆಲ್ಲ ಅಲ್ಲಿ ಹೋಗಿ ನಿಂತು ಅವರಿಗೆಲ್ಲ ಸಮಾಧಾನ ಹೇಳಿ ಬರ್ತೇವೆ. ಆಮೇಲೆ ಅದು ಮತ್ತೇನು ಪರಿಹಾರ ಆಗೋದಿಲ್ಲ. ಆ ನೀರು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ, ಯಾಕೆ ಬರ್ತದೆ ಅನ್ನುವಂಥದ್ದನ್ನ ನೀವು ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿ ಶಾಶ್ವತವಾಗಿ ಆ ನೀರು ಬರದೇ ರೀತಿ ಹೊರಗಡೆ ತಗೊಂಡು ಹೋಗ್ಲಿಕ್ಕೆ, ರಾಯಚೂರು ನಗರದಿಂದ ಹೊರಗಡೆ ತಗೊಂಡು ಹೋಗ್ಲಿಕ್ಕೆ ದಾರಿ ಮಾಡಬೇಕು. ಮಾಳೇಶ್ವರ ಸರ್ಕಲ್ ಮುಳುಗಿ ಹೋಗಿರ್ತದೆ ಸರ್. ಆಮೇಲೆ ಮಹಾವೀರ್ ಸರ್ಕಲ್ ನಿಂದ ಗಾಂಧಿ ಸರ್ಕಲ್ ಹೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಎಲ್ಲಾ ನೀರು ಸೇರಿ, ಇಡೀ ಊರಿನ ನೀರು ಸೇರಿ ಹರಿತಾ ಸಿಯಾ ತಾಲೂಕಿಗೆ ಬರ್ತದೆ. ನಾವೆಲ್ಲ ಅಲ್ಲಿ ಹೋಗ್ತೇವೆ, ಜನ ಪರೇಶಾನ ಇರ್ತಾರೆ. ಅದನ್ನ ಆ ನೀರು ಅಲ್ಲಿಗೆ ಬರ್ಲಾರ್ದೆ ಹೊರಗೆ ಹೋಗ್ಲಿಕ್ಕೆ ಏನ್ ಸಾಧ್ಯತೆ ಇದೆ? ಯಾರಾದ್ರೂ ಕಬ್ಜಾ ಮಾಡಿದ್ರೆ ಆ ಕಬ್ಜಾ ತೆಗಿಲಿಕ್ಕೆ ಆ ರಾಜಕಾಲುವೆಯನ್ನ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು. ಅದಾದ್ಮೇಲೆ ಸರ್, ಈ ರಾಯಚೂರು ನಗರದಲ್ಲಿ ಬಹಳಷ್ಟು ಕಡೆ TCಗಳನ್ನ ಹಾಕಿದ್ದಾರೆ ಸರ್ ಜಸ್ಕಾಂದವರು. ಅದು ಅನ್ಸೈಂಟಿಫಿಕ್ ಇದೆ ಮತ್ತು ಡೇಂಜರಸ್ ಆಗಿ ಕಂಡೀಷನ್ ಅಲ್ಲಿ ಇದಾವೆ. ಯಾರಾದ್ರೂ ಕೈ ಇಟ್ರೆ ಅಲ್ಲೇ ಖಲಾಸ ಆಗುವಂತ ಸ್ಥಿತಿ ಇದೆ. ನೀವು ಅವರಿಗಾದ್ರೂ ಹೇಳಿ ಅದಕ್ಕೆ ಫೆನ್ಸಿಂಗ್ ಹಾಕ್ಸ್ರಿ, ಇಲ್ಲ ನಗರಸಭೆಯಿಂದ ಅದಕ್ಕೆ ಫೆನ್ಸಿಂಗ್ ಹಾಕ್ತಕ್ಕಂಥ ಎಲ್ಲ TCಗಳಿಗೆ ಅವರಿಂದ ಅನುದಾನ ಇದ್ರೆ ಅವ್ರ ಕೈಲಿ ಮಾಡಿಸ್ರಿ.
ಇಲ್ಲದೆ ಇದ್ರೆ ನಗರಸಭೆಯಿಂದ ಮಹಾನಗರ ಪಾಲಿಕೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆದರೆ ಆ ಫೆನ್ಸಿಂಗ್ ಮಾಡಿ ಪ್ರೊಟೆಕ್ಷನ್ ಗಾರ್ಡ್ ಕೂಡಿಸಿ ಅದಕ್ಕೆ. ಅದರ್ವೈಸ್ ಅವು ಮಕ್ಕಳು ಯಾರು ಎಲ್ಲಿ ಹೋಗಿ ಕೈ ಇಟ್ಟಿದ್ರು ಸುಟ್ಟು ಹೋಗುವಂತ ಸ್ಥಿತಿ ಇದೆ ಆ TCಗಳು. ಅದನ್ನ ತಾವು ನೋಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಡ್ರಿಂಕಿಂಗ್ ವಾಟರ್ ಸರ್, ರಾಯಚೂರು ನಗರದಲ್ಲಿ 2 ಕಡೆಯಿಂದ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗ್ತದೆ. ಆದ್ರೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು, ಆದ್ರೆ ವಾಟರ್ ಟೆಸ್ಟಿಂಗ್ ಯೂನಿಟ್ ಇಲ್ಲ. ನೀವು ಆ ನೀರಿನ ಸ್ಯಾಂಪಲ್ ತಗೊಂಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಕಳಿಸ್ತೀರಿ. ಅವರು ತಗೊಂಡು 3-4 ದಿನ ಆದ್ಮೇಲೆ ಅದನ್ನ ಟೆಸ್ಟ್ ಮಾಡಿ ಇದು ನೀರು ಸರಿ ಇಲ್ಲ ಅಂತ ರಿಪೋರ್ಟ್ ಕಳಿಸ್ತಾರೆ. ಅಷ್ಟೊತ್ತಿಗೆ ಜನ ಕುಡಿದು ಸತ್ತಿರ್ತಾರೆ. ಇದು ಆಗಿರುವಂಥದ್ದು. 1 ವಾರ ಆದ್ಮೇಲೆ, 8 ದಿನ ಆದ್ಮೇಲೆ, 15 ದಿನ ಆದ್ಮೇಲೆ ನೀರಿನ ರಿಪೋರ್ಟ್ ಬರ್ತದೆ ಸರ್ ನಗರಸಭೆಗೆ. ನಂದೇನಂದ್ರೆ ನೀವು ನಿಮ್ಮ 2 ಯೂನಿಟ್ ಅವ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನ, 2ರ ನಡುವೆ ಒಂದು ಕಡೆ ನೀವು ವಾಟರ್ ಟೆಸ್ಟಿಂಗ್ ಲ್ಯಾಬ್ ಅನ್ನ ಮಾಡ್ಕೊಳ್ಳಿ. ನೀರು ಸರಬರಾಜು ಆಗೋದಕ್ಕಿಂತ ಮುಂಚೆಗೆ ಅದನ್ನ ನೀವು ಟೆಸ್ಟ್ ಮಾಡಿ ರಿಪೋರ್ಟ್ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು. ನೀವು ಬೇಕಾದ್ರೆ ಒಬ್ಬ ಟೆಕ್ನಿಷಿಯನ್, ಒಬ್ಬ ಅಟೆಂಡರ್ನ, ಅದಕ್ಕೇನು ಅವಶ್ಯಕತೆ ಇದೆ, ಟೆಕ್ನಿಕಲ್ ಟೀಮ್ ಅನ್ನ ರೆಡಿ ಮಾಡ್ಕೊಡ್ರಿ. ಅದೇನು ಬಹಳ ದೊಡ್ಡ ಖರ್ಚಾಗೋದಿಲ್ಲ. ಪ್ರೈವೇಟ್ನವರು ವಾಟರ್ ಪ್ಲಾಂಟ್ ನಡೆಸೋರು ಒಂದು ಟೆಸ್ಟಿಂಗ್ ಯೂನಿಟ್ ಹಾಕೊಂಡಿದ್ದಾರೆ. ನಮ್ಮ ಇಷ್ಟು ದೊಡ್ಡ ಮಹಾನಗರ ಪಾಲಿಕೆಗೆ ಒಂದು ಟೆಸ್ಟಿಂಗ್ ಯೂನಿಟ್ ಹಾಕಿ ಸಪ್ಲೈ ಮಾಡೋದಕ್ಕಿಂತ ಎಷ್ಟು ಬ್ಲೀಚಿಂಗ್ ಹಾಕ್ಬೇಕು, ಎಷ್ಟು ಅಲಂ ಪೌಡರ್ ಹಾಕ್ಬೇಕಂತ ಕ್ಯಾಲ್ಕುಲೇಷನ್ ಇಲ್ಲ ನಮ್ಮ ಹತ್ರ. ಸುಮ್ಮನೆ ಚೀಲಗಟ್ಟಲೆ ಹಾಕ್ತಾರೆ ಸರ್. ಅದು ಸೈಂಟಿಫಿಕ್ ಆಗಿ ಅದು ಟ್ರೀಟ್ಮೆಂಟ್ ನಡೀತಾ ಇಲ್ಲ. ಸೈಂಟಿಫಿಕ್ ಆಗಿ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ಈ ಮಹಾನಗರ ಪಾಲಿಕೆ ಬಜೆಟ್ ನಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ನಂದೊಂದು ಇದು. ಕೊನೆಯದಾಗಿ ಸರ್, ರಾಯಚೂರು ನಗರದಲ್ಲಿ ಬೇರೆ ಬೇರೆ ಇಲಾಖೆ ಮೂಲಕ ಅನುದಾನ ಬರ್ತದೆ ಸರ್. ಅದು KKRDB ಮೂಲಕ ಬರ್ತದೆ, CM ಗ್ರಾಂಟ್ ಅಂತ ಬರ್ತದೆ, ಬೇರೆ ಬೇರೆ ಇಲಾಖೆಯಿಂದ SCP, TSP ಎಲ್ಲ ಗ್ರಾಂಟ್ ಬರ್ತಾವೆ ಸರ್ ರಾಯಚೂರು ನಗರಕ್ಕೆ. ನಗರಸಭೆಗಳಿಗೆ ಒಂದು ಲೆಟರ್ ಕಳಿಸ್ತಾರೆ ಸರ್ ಇಲಾಖೆಯವರು, ಇದು ಕಾಮಗಾರಿ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ. ನೀವು ಆಗಿಲ್ಲ ಅಂತ ಕೊಡ್ತೀವಿ, ಅವ್ರು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಅಕೌಂಟಬಿಲಿಟಿ ನಿಮಗೂ ಬರೋದಿಲ್ಲ, ಅವರಿಗೂ ಬರೋದಿಲ್ಲ. ಅದು ಹೆಂಗ್ ತಗೊಂತಾರೆ ನಮ್ಗೆಲ್ಲ ಗೊತ್ತಿದೆ. ದಯವಿಟ್ಟು ನೀವೊಂದು ರೆಸೊಲ್ಯೂಷನ್ ಮಾಡಿ ನಗರಸಭೆಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಗ್ರಾಂಟ್ ಬಂದರೂ ನಗರಸಭೆಗೆ, ಮಹಾನಗರ ಪಾಲಿಕೆಗೆ ಬಂದು ಇಲ್ಲಿಂದ ಇದ್ರ ಮೂಲಕನೇ ಅನುಷ್ಠಾನ ಆಗಬೇಕು ಅಂತ. ಈ ಡೂಪ್ಲಿಕೇಶನ್ ಅನ್ನ ತಡಿಬಹುದು. ಯಾರು ಬೇಕು ಅವ್ರು ಬಂದು, ಹಂಗೆ ರೋಡ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿರ್ತದೆ ಅಲ್ಲಿ UGD ಆಗಿದೆ ಇಲ್ಲ ಅಂತ. ಅವ್ರು ಬಂದು ರೋಡ್ ಮಾಡಿ ಹೋಗ್ತಾರೆ, ಆಮೇಲೆ UGD ಮಾಡ್ಬೇಕಂತ ನೋಡ್ಬೇಕಾಗ್ತದೆ. ಗೊತ್ತಿರಂಗಿಲ್ಲ, ಒಂದಕ್ಕೊಂದು ಲಿಂಕ್ ಇಲ್ಲ. ಆ ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅನ್ನುವಂಥದ್ದು ನನ್ನೊಂದು ಮನವಿ ಸರ್. ಆಮೇಲೆ ಆ ನಿರಾಶ್ರಿತರ ಕೇಂದ್ರದ ಬಗ್ಗೆ ಹೇಳಿದ್ರು. ಆ ನಿರಾಶ್ರಿತರ ಕೇಂದ್ರ ಹೆಂಗಿದೆ ಸರ್, ಯಾರೋ ಮೇಂಟೈನ್ ಮಾಡ್ತಿದ್ರು. ನಾವು ಅಲ್ಲಿ ಅವ್ರು ಜನ ಬಂದವರಿಗೆ ಜಾಗ ಇಲ್ಲ ಅಂತ ವಾಪಸ್ ಕಳಿಸ್ತಿದ್ರು. ಸೊ ನಾನು ಒಂದಿನ ಫೋನ್ ಮಾಡಿ, ಒಬ್ರು ಯಾರೋ ಬಂದಿದ್ರು, ಹಳ್ಳಿ ಜನ ಬಂದಿರ್ತಾರೆ, ದೂರ ಊರ್ಲಿಂದ ಬಂದಿರ್ತಾರೆ. ಅವರಿಗೆ ನಾನ್ ಫೋನ್ ಮಾಡಿದ್ರೆ ಅವರು ತಗೊಂಡಿದ್ದಾರೆ ಸರ್, ಅವ್ರು ಹೋಗಿ ಕೇಳಿದ್ರೆ ತಗೊಂಡಿಲ್ಲ. ಇದು ಅನ್ಯಾಯ ಈ ರೀತಿ ಮಾಡೋದು. ಹಾಗಾಗಿ ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಮಾನಿಟರ್ ಮಾಡ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ನನ್ನ ಮನವಿ. ಧನ್ಯವಾದ. ಮಹಾ ಆಯುಕ್ತರು ಮತ್ತು ವಲಯ ಆಯುಕ್ತರು ಮತ್ತು ಉಪ ಆಯುಕ್ತರು ಏನಂತಂದ್ರೆ ಈ ಸಭೆಯಲ್ಲಿ ಕರೆಸಿ, ಈ ಸಭೆಯನ್ನು ಕರೆದ ಏನಂತಂದ್ರೆ 25 ಮತ್ತು 26ನೇ ವರ್ಷದ ಅಯವ್ಯಯ ಮಂಡನೆ ನಾವು ಏನು ಮಾಡಬೇಕು, ಯಾವ ರೀತಿ ಸಂಪನ್ಮೂಲ ಕೂಡಿಸ್ಕೊಳ್ಬೇಕು, ಯಾವ ರೀತಿ ಏನಂದ್ರೆ ಖರ್ಚು ಮಾಡಬೇಕು, ಏನೇನು ಸೌಲಭ್ಯ ಕೊಡಬೇಕು ನಗರದ ಜನತೆಗೆ ಅಂತೇಳಿ ಈ ಸಭೆಯಲ್ಲಿ ಏನಂತಂದ್ರೆ ಚರ್ಚೆ ಮಾಡಲಿಕ್ಕೆ ಸಭೆ ಕರೆದಿದ್ದೀರಿ. ಸಂತೋಷ. ಮಾನ್ಯ ಮಹಾಪೌರರೇ ಮತ್ತು ಮಹಾ ಆಯುಕ್ತರೇ, ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂತಂದರೆ, ಈಗಾಗಲೇ ತಮಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ನಗರದಲ್ಲಿ ಸ್ವಚ್ಛತೆ ಎಂಬುದು ಏನಂತಂದರೆ ಕಾಣದೇ ಇಲ್ಲ. ಪ್ರತಿ ವಾರ್ಡ್ಗಳಲ್ಲಿ ಏನಂತಂದರೆ ಅಸ್ವಚ್ಛತೆ ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಏನಂತಂದರೆ ಯಾವ ರೀತಿ ಪೌರ ಕಾರ್ಮಿಕರನ್ನ ನಿಯುಕ್ತಿ ಮಾಡ್ತೀರಿ ಅದು ತಮಗೆ ಬಿಟ್ಟ ವಿಷಯ. ಯಾಕಂತಂದರೆ ತಾವು ಮಹಾಪೌರ ಆಯುಕ್ತರಾದ ಮೇಲೆ ಏನಂತಂದರೆ ಒಬ್ಬ IAS ಅಧಿಕಾರಿ, ಅವ್ರ ಮೇಲೆ ಬಹಳಷ್ಟು ನಮಗೆ ಏನಂತಂದ್ರೆ ನಂಬಿಕೆ ಇದೆ, ಏನಾದರೂ ಒಂದು ಕೆಲಸ ಮಾಡ್ತಾರೆ ಅಂತೇಳಿ. ಅದ್ರ ಜೊತೆಗೆ ಏನಂತಂದರೆ ಮಹಾಪೌರರು ಮತ್ತು ಉಪ ಮಹಾಪೌರರು ಕೂಡ ಏನಂತಂದರೆ ತಮಗೆ ಸಹಕಾರ ನೀಡಿ, ಇಲ್ಲಿರ್ತಕ್ಕಂಥ ಪಾಲಿಕೆ ಸದಸ್ಯರು ಕೂಡ ಸಹಕಾರ ನೀಡ್ತಾರೆ ನಿಮಗೆ. ಇನ್ನೊಂದು ಏನಂತಂದರೆ ಯಾವುದೇ ಒಂದು ನಾವು ಕೆಲಸ ಮಾಡಬೇಕಂತಂದರೆ ಪಾಲಿಕೆಯಿಂದ ಏನಂತಂದರೆ ಅಯವ್ಯಯ ಮಂಡನೆಯಲ್ಲಿ ಒಂದು ಕೆಲಸ ಮಾಡಬೇಕಂತಂದರೆ ಅದಕ್ಕೆ ಬಜೆಟ್ ಎಷ್ಟೇನಂತಂದ್ರೆ ತೆಗೆದಿಡಬೇಕು, ಯಾವ ರೀತಿ ಏನಂತ ಕೆಲಸ ಮಾಡಬೇಕು. ಈಗೇನಂತಂದರೆ ಪಾಲಿಕೆ ಆಗಿದೆ, ಇನ್ನು ಈ ರೀತಿ ಏನಂತಂದರೆ ಬೇರೆ ಬೇರೆ ನಗರ ಮಹಾನಗರ ಪಾಲಿಕೆಗೆ ಯಾವ್ಯಾವ ಬಾಬತ್ತಿನಿಂದ ಏನಂತಂದರೆ ಎಷ್ಟೆಷ್ಟು ಕರ ಬರ್ತಾ ಇದೆ. ಇಲ್ಲಿ ಮಹಾನಗರ ಪಾಲಿಕೆಯ ಮಳಿಗೆಗಳು ಎಷ್ಟೇ ಅದಾವ, ಮಾರ್ಕೆಟ್ಗಳು ಎಷ್ಟೇ ಅದಾವ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಏನಂತಂದರೆ ಯಾರ್ಯಾರು ಟ್ಯಾಕ್ಸ್ ಕಟ್ತಾರ ಆ ಟ್ಯಾಕ್ಸ್ ಏನಂತಂದರೆ ಸರಿಯಾಗಿ ರೀತಿಯಲ್ಲಿ ಬರೋ ರೀತಿಯಲ್ಲಿ ಏನಂತಂದರೆ ತಾವು ಕ್ರಮ ವಹಿಸಬೇಕು. ಮುಂದಿನ ದಿನಗಳಲ್ಲಿ ಏನಂತಂದರೆ
ಈಗ ಬಹಳಷ್ಟು ಏರಿಯಾಗಳಲ್ಲಿ ಏನಂತಂದ್ರೆ ವಿದ್ಯುತ್ ಏನಂತಂದ್ರೆ ಕಂಬಗಳು ಇದ್ರೂ ಕೂಡ ಏನಂತಂದ್ರೆ ವಿದ್ಯುತ್ ಸೌಲಭ್ಯ ಇಲ್ಲ. ಆ ಕಡೆ ಏನಂತಂದ್ರೆ ವಿದ್ಯುತ್ ಬಲ್ಬ್ಗಳು ಅಳವಡಿಸ್ತಾ ಇಲ್ಲ. ಉದಾಹರಣೆಗೆ ಏನಂತಂದ್ರೆ ಈಗ